ಶಾಲೋಮ್. ಹಲ್ಲೆಲೂಯಾ. ನಮಗೆ ಯೆಹೋವ ಶಾಲೋಮ್ ಆಗಿದ್ದಾನೆ. ನಮಗೆ ಬೇಕಾಗಿರುವಂತಹ ಸಮಾಧಾನವನ್ನು ಆತನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನೇ ಯೆಹೋವ ಈರೆ ಆಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ ಯೆಹೋವ ಈರೆ ಆಗಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಒಂದು ಕಷ್ಟದ ಕಾಲದಲ್ಲಿಯೂ ದೇವರ ಒಂದು ಸಹಾಯವು ಯೆಹೋವ ಈರೆಯಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸಿಕೊಳ್ಳೋಣ. ತಮಿಳು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸಿಕೊಳ್ಳೋಣ. இஸ்ரவேலின் துதிகளில் வாசம் செய்யும் எங்கள் தேவன் நீர் பரிசுத்தரே. இஸ்ரவேலின் துதிகளில் வாசம் செய்யும் எங்கள் தேவன் நீர் பரிசுத்தரே. இஸ்ரவேலின் துதிகளில் வாசம் செய்யும் எங்கள் தேவன் நீர் பரிசுத்தரே. வந்தீர் ஒரு தன்னை போல தூக்கி சுமந்தீர். வாக்குகள் பல தந்து அழைத்து வந்தீர். ஒரு தன்னை போல தூக்கி சுமந்தீர். நீர் மாத்திரமே எதிர்காலம் இல்லாமல் ஏங்கி நின்றோம். தேடி வந்தீர். எதிர்காலம் இல்லாமல் ஏங்கி நின்றோம். காலத்தை படைத்தவர் தேடி வந்தீர். சிறையிருப்பை மாற்றி தந்தீர். சிலுவையின் ஜனவனை உயர்த்தி விட்டீர். சிறையிருப்பை மாற்றி தந்தீர். இனி நீர் மாத்திரமே, நீர் மாத்திரமே, நீர் மாத்திரமே. நீர் மாத்திரமே, நீர் மாத்திரமே சொல்லாமி. செங்கடலை கண்டு சொன்ன போனோம். யோர்தானின் நிலை கண்டு அஞ்சி நின்றோம். செங்கடலை கண்டு சொன்ன போனோம். யோர்தானின் நிலை கண்டு அஞ்சி நின்றோம். பயப்படாதே முன் செல்கிறேன் என்று உரைத்து எம்மை நடத்தி வந்தீர். பயப்படாதே முன் செல்கிறேன் என்று உரைத்து எம்மை நடத்தி வந்தீர். இனி நீர் மாத்திரமே, நீர் மாத்திரமே ಹೇಳೋಣ.
இஸ்ரவேலின் துதிகளில் வாசம் செய்யும் எங்கள் தேவனே பரிசுத்தரே. இஸ்ரவேலின் துதிகளில் வாசம் செய்யும் எங்கள் தேவனே பரிசுத்தரே. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ದೇವ್ರನ್ನ ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸ್ವಲ್ಪ ಹೊತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವ್ರನ್ನ ನಾವು ಆರಾಧನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ಅಪ್ಪ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ಹಲ್ಲೆಲೂಯಾ ದೇವರೇ, ನಿನ್ನನ್ನು ಆರಾಧಿಸುವುದಕ್ಕೆ ದೇವರೇ ನಾವು ಕೂಡಿ ಬಂದಿದ್ದೇವೆ. ಹಲ್ಲೆಲೂಯಾ ಅಪ್ಪ, ಇಷ್ಟೊತ್ತಿನ ನಿನ್ನನ್ನು ಸ್ತುತಿಸಿದ್ದೇವೆ ಸ್ವಾಮಿ. ಹಲ್ಲೆಲೂಯಾ. ಇಸ್ರಾಯೇಲ್ನ ಜನರ ನಾವು ಹೇಗೆ ನಡೆಸಿದ್ದೇವೆ ದೇವರೇ, ಅದೇ ರೀತಿಯಾಗಿ ಕೂಡ ದೇವರೇ ನಮ್ಮನ್ನು ಈ ಒಂದು ಹೊಸ ವರ್ಷದಲ್ಲಿ ದೇವರೇ ಅಪ್ಪ ಈ ಒಂದು 2 ವಾರವು ನಮ್ಮನ್ನು ಜೊತೆಯಲ್ಲಿ ಇದ್ದು ನೀನು ನಡೆಸಿದ್ಯಾ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನಾವು ವಂದನೆಯನ್ನು ಸಲ್ಲಿಸೋಣ. ನಮ್ಮ ಬಾಯಿಗಳನ್ನು ತೆರೆದು ನಾವು ದೇವರಿಗೆ ನಾವು ಸ್ತೋತ್ರವನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯಾ ದೇವರೇ, ನಾವು ನಿನಗೆ ಕೃತಜ್ಞತೆ ನಾವು ಸಲ್ಲಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ದೇವರು ನಮಗೆ ಈ ಒಂದು ಹೊಸ ವರ್ಷದಲ್ಲಿ ಸರ್ವವನ್ನು ಒದಗಿಸುವಂತೆ ನಮಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೆ ಬೇಕಾದಂತ ಎಲ್ಲ ಸಹಾಯವನ್ನು, ಎಲ್ಲ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವವ ಒದಗುವ ನನಗಾಗಿ ನೀಡುವ, ಸರ್ವವ ಒದಗುವ ನನಗಾಗಿ ನೀಡುವ, ಬಲಗೈ ನನ್ನನ್ನು ಹೆಚ್ಚಿಸಿದ, ಬಲಗೈ ನನ್ನನ್ನು ಹೆಚ್ಚಿಸಿದ ದೇವರೇ ಯೆಹೋವಾ ಈರೇ, ಯೆಹೋವಾ ಈರೇ, ಯೆಹೋವಾ ಈರೇ, ಯೆಹೋವಾ ಸರ್ವವ ಒದಗುವ ನನಗಾಗಿ ನೀಡುವ, ನನಗಾಗಿ ನೀಡುವ, ಕೈ ಹೆಚ್ಚಿಸಿದ ದೇವರೇ, ಬಲಗೈ ನನ್ನನ್ನು ಹೆಚ್ಚಿಸಿದ ದೇವರೇ, ಯೆಹೋವಾ ಈರೇ, ಯೆಹೋವಾ ಈರೇ, ಯೆಹೋವಾ ಈರೇ, ಯೆಹೋವಾ ಈರೇ. ಹಸಿರುಗಾವಲಲ್ಲಿ ನಡೆಸುವ, ನಿತ್ಯವು ನನ್ನನ್ನು ಕಾಯುವ, ದಿನ ಹಾಗೆ ಹೋರುವ ದೇವರೇ. ಎಲ್ಲರೂ ಹೇಳೋಣ, ಹಸಿರುಗಾವಲಲ್ಲಿ ನಡೆಸುವ, ನನ್ನನ್ನು ಕಾಯುವ, ದಿನ ಹಾಗೆ ಹೋರುವ ಯೆಹೋವಾ ಈರೇ, ಯೆಹೋವಾ, ಯೆಹೋವಾ ಈರೇ, ಯೆಹೋವಾ ಈರೇ. ನೆರಳಲ್ಲಿ ಆಶ್ರಯ, ಹೀಗೆ ನನ್ನನ್ನು ಕಾಯುವ, ದೇವರೇ, ರೆಕ್ಕೆಯ ನೆರಳಲ್ಲಿ ಆಶ್ರಯ, ಹೀಗೆ ನನ್ನನ್ನು ಕಾಯುವ, ದೂತರ ಕಳುಹಿಸಿ ದೇವರೇ, ಯೆಹೋವಾ, ಯೆಹೋವಾ ಈರೇ, ಯೆಹೋವಾ ಈರೇ, ಯೆಹೋವಾ ಈರೇ. ಸರ್ವವ ಒದಗುವ ನನಗಾಗಿ ನೀಡುವ, ಸರ್ವವ ಒದಗುವ
ಯೆಹೋವಾ ನೀನೇ, ಯೆಹೋವಾ ನೀನೇ, ಯೆಹೋವಾ ನೀನೇ, ಯೆಹೋವಾ ನೀನೇ, ಯೆಹೋವಾ ದೇವರು ನಮ್ಮ ದೇವರು ಯೆಹೋವ ಈರೆಯಾಗಿ ನಮ್ಮನ್ನು ನಡೆಸ್ತಾ ಬಂದಿದ್ದ ಅದಕ್ಕಾಗಿ ಸ್ತೋತ್ರ. ದೇವ್ರೆ ನೀನೇ ನಮಗೆ ಜೊತೆಗಾರನಾಗಿ ಯಶೂರನ ಹಾಗೆ ದೇವ್ರೆ ನೀನ್ ಜೊತೆಗಾರನಾಗಿ ನಮ್ಮನ್ನು ನಡೆಸ್ತಾ ಇದ್ದೆ ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವ್ರೆ ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವು ದೇವ್ರೆ ಪರಿಶುದ್ಧಾತ್ಮನ ಸಹಾಯವು ದೇವ್ರೆ ನಮ್ಮನ್ನು ನಡೆಸಿದೆ ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಪ್ರಮಾಣ ಮಾಡಿ ಕೊಟ್ಟು ಆತರ ಪರಲೋಕಕ್ಕೆ ಹೋದನು. ಆ ಪ್ರಮಾಣ ಏನಂದ್ರೆ ನಿಮಗೆ ಒಂದು ಬಹುಮಾನ ಕೊಡ್ತೇನೆ, ಹೋದ ಮೇಲೆ ನಿಮ್ಮ ಜೊತೆ ಸಂಗಡವಾಗಿ ಇರುವಂತ ಒಂದು ಪವಿತ್ರಾತ್ಮನ ಒಂದು ಅಭಿಷೇಕವು ನಿಮ್ಮ ಮೇಲೆ ನಾನು ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಒಂದು ಪ್ರಮಾಣ ಮಾಡಿ ಹೋಗ್ತಾನೆ. ಅದೇ ರೀತಿಯಾಗಿ ದೇವರ ಶಿಷ್ಯರು ಎಲ್ಲರೂ ಸೇರಿ ಒಂದು ಸಭೆಯಲ್ಲಿ ಕೂಡಿ ಬಂದಾಗ ಅವರು ಸೇರಿ ಆರಾಧನೆ ಮಾಡುವಾಗ ದೇವರ ಪರಿಶುದ್ಧಾತ್ಮನ ಅಭಿಷೇಕವು ಪ್ರತಿಯೊಬ್ಬರ ಮೇಲೆ ಇಳಿದು ಬಂತು. ಆ ಒಂದು ಪರಿಶುದ್ಧಾತ್ಮನ ಅಗ್ನಿಯು ಪ್ರತಿಯೊಬ್ಬರ ಮೇಲೆ ಇಳಿದು ಬಂತು. ಯೇಸುವಿನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ತನ್ನ ಸಹಾಯಕ್ಕಾಗಿ ತನ್ನ ಮಹಿಮೆಯಿಂದ ನಮ್ಮೊಂದಿಗೆ ಇದು ನಡೆಸುವ ಕರ್ತನ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸುರನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ಯೇಸುರನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ತನ್ನ ಸಹಾಯಕ್ಕಾಗಿ ಮೇಘದಲ್ಲಿ ಬರುವ ನನ್ನ ಸಹಾಯಕ್ಕಾಗಿ ನನ್ನ ಮಹಿಮೆಯಿಂದ ಮೇಘದಲ್ಲಿ ಬರುವ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಓಮೆಗ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಓಮೆಗ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಕರ್ತನಾದಿಯೂ ಅಂತ್ಯವೂ ರಾಜಾಧಿರಾಜನು ಕರ್ತಾದಿ ಕರ್ತನು ದೇವಾದಿ ದೇವರು ಒಬ್ಬನೇ. ರಾಜಾಧಿರಾಜನು ಕರ್ತಾದಿ ಕರ್ತನು ದೇವಾದಿ ದೇವರು ಅವರೊಬ್ಬನೇ. ಕಾಲವು ಬದಲಾದರೂ ಕರ್ತನು ಬದಲಾಗಲಿಲ್ಲ. ಕಾಲವು ಬದಲಾದರೂ ಕರ್ತನು ಬದಲಾಗಲಿಲ್ಲ. ಎಲ್ಲರೂ ಹೇಳೋಣ, ಕರ್ತನಾಲ್ಫ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಓಮೆಗ ಕರ್ತನಾದಿಯೂ ಅಂತ್ಯವೂ. ಯೇಸುರ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ಯೇಸುರನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ಮರವನ್ನು ಮಧುರವಾಗಿಸುವ ಬಂಡೆಯ ಸೀಳಿದಾಗಿಸುವ ಮರವನ್ನು ಮಧುರವಾಗಿಸುವ ಬಂಡೆಯ ಸೀಳಿದಾಗಿಸುವ ಇಕ್ಕಟ್ಟಿನಿಂದ ಬಿಡಿಸುವವರೇ, ಧೈರ್ಯದಿಂದ ನಡೆಸುವವರೇ, ಇಕ್ಕಟ್ಟಿನಿಂದ ಬಿಡಿಸುವವರೇ, ಧೈರ್ಯದಿಂದ ನಡೆಸುವವರೇ. ಕರ್ತನಾಲ್ಫ ಓಮೆಗ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಓಮೆಗ ಕರ್ತನಾದಿಯೂ ಅಂತ್ಯವೂ ಯೇಸುರನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ. ಯೇಸುರನ ದೇವರ ಹಾಗೆ ಬೇರೊಬ್ಬ ದೇವರಿಲ್ಲ.
ನನ್ನ ಸಹಾಯಕ್ಕಾಗಿ ತನ್ನ ಮಹಿಮೆಯಿಂದ ಮೇಘದಲ್ಲಿ ಬರುವ ನನ್ನ ಸಹಾಯಕ್ಕಾಗಿ ತನ್ನ ಮಹಿಮೆಯಿಂದ ಮೇಘದಲ್ಲಿ ಬರುವ ಎಲ್ಲರೂ ಕರ್ತನ ಅಲ್ಪ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಮೇಘ ಕರ್ತನಾದಿಯೂ ಆಲ್ಫಾ ಓಮೆಗಾ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಮೇಘ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಮೇಘ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಮೇಘ ಕರ್ತನಾದಿಯೂ ಅಂತ್ಯವೂ ಕರ್ತನಾಲ್ಫ ಆಲ್ಫಾ ಆಗಿದ್ದಾನೆ, ಆತನು ಓಮೆಗಾ ಆಗಿದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರಾರಂಭವು ಅಂತ್ಯವೂ ಆತನೇ ಆಗಿದ್ದಾನೆ. ಆತನ ಪರಿಶುದ್ಧಾತ್ಮನ ಅಭಿಷೇಕದಿಂದ ನಾವು ಹೇಳಿಕೊಳ್ಳೋಣ, ಕರ್ತನ ಆಲ್ಫಾ ಓಮೆಗಾ ಕರ್ತನಾದಿಯೂ ಅಂತ್ಯವೂ ಕರ್ತನ ಆಲ್ಫಾ ಓಮೆಗಾ ಕರ್ತನಾದಿಯೂ ಹಲ್ಲೆಲೂಯಾ. ದೇವ್ರೇ ನೀನೇ ಆಲ್ಫಾ ಒಮೆಯಾಗಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ದೇವ್ರೇ ಅಪ್ಪ, ನೀನು ಇಲ್ಲದೆ ದೇವ್ರೆ ನಾವು ಏನು ಮಾಡೋದಕ್ಕೆ ಅಪ್ಪ ನಾವು ಶಕ್ತರಾಗುವುದಿಲ್ಲ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ಪರಿಶುದ್ಧಾತ್ಮವು ದೇವ್ರೆ ನಮ್ಮೊಂದಿಗೆ ಇರುವಾಗ ದೇವ್ರೆ ನಾವು ಎಲ್ಲವನ್ನು ಮಾಡೋದಕ್ಕೆ ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಸ್ತೋತ್ರ ಅಪ್ಪ. ಈ ಒಂದು ಅಪ್ಪ ದೇವ್ರೆ ಹೊಸ ವರ್ಷದ ದಿನ ಅಪ್ಪ ದೇವ್ರೆ ಒಂದು 2ನೇ ವಾರದಲ್ಲಿ ದೇವ್ರೆ ನಾವು ಬಂದು ಹೇಳ್ತೇವೆ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವು ಇಲ್ಲದೆ ದೇವ್ರೆ ನಾವು ಈ ವರ್ಷವನ್ನು ನಾವು ಕೊನೆಗಾಣುವುದಕ್ಕೆ ಆಗೋದಿಲ್ಲ ಸ್ವಾಮಿ. ಅಪ್ಪ ನಿನ್ನ ಪರಿಶುದ್ಧಾತ್ಮನ ಅಭಿಷೇಕವು ದೇವ್ರೆ ನಮ್ಮೊಂದಿಗೆ ನಡೆಸಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಅನ್ಯ ಭಾಷೆಯಿಂದ ನಾವು ಮಾತಾಡಿಕೊಳ್ಳೋಣ. ಹಲ್ಲೆಲೂಯಾ. ನಿಮ್ಮ ಅನ್ಯ ಭಾಷೆಗಳಿಂದ ನಿಮ್ಮ ಮಾತುಗಳಿಂದ ದೇವರೊಟ್ಟಿಗೆ ನೀವು ಮಾತನಾಡಿ ದೇವರೇ ಒಂದು ಹೊಸ ವರ್ಷದಲ್ಲಿ ಹೊಸ ಒಂದು ಅಭಿಷೇಕದಿಂದ ದೇವರೇ ನಾವು ಹೋಗುವುದಕ್ಕೆ ನೀವು ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯಾ. ದೇವರೇ ಮೋಕೋಶೆಲ ನಮ್ಮ ದೇವರೇ ಮೋಕೋಶೆಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾವು ನಮ್ಮ ಮೇಲೆ ನಮ್ಮ ದೇವರ ಅಭಿಷೇಕವು ಇರುವುದಾದ್ರೆ ನಾವು ಹೋಗುವ ಮಾರ್ಗವೆಲ್ಲ ದೇವರು ತರೆಯುವ ಆತನಾಗಿದ್ದಾನೆ. ಯಾಕಂದ್ರೆ ಆತನು ಮಾರ್ಗ ತೋರುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೆ ಮಾರ್ಗವನ್ನು ತೋರಿಸುತ್ತಾ ನಮ್ಮನ್ನು ಕೈ ಹಿಡಿದು ನಡೆಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮನ್ನು ಎಂದೆಂದು ಕೈ ಬಿಡದಂತ ದೇವರು ನಮ್ಮ ಮಧ್ಯದಿ ಸುವಾತನೆ ಆರಾಧಿಸುವೆ ಕ್ರಿಯೆ ಮಾಡುವೆ ಈ ಒಂದು ಸ್ಥಳದಲ್ಲಿ ಆರಾಧಿಸುವೆ ಸುವಾತನೆ ಆರಾಧಿಸುವೆ ಆರಾಧಿಸುವೆ ಕ್ರಿಯೆ ಮಾಡುವೆ ಈ ಒಂದು ಸ್ಥಳದಲ್ಲಿ ಆರಾಧಿಸುವೆ ಆರಾಧಿಸುವೆ. ಹೌದು ಸ್ವಾಮಿ, ಈ ಒಂದು ಸ್ಥಳದಲ್ಲಿ ದೇವರೇ ನೀನು ಅದ್ಭುತ ಕಾರ್ಯಗಳನ್ನು ನೀನು ಮಾಡ್ತೀಯ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಅಪ್ಪ, ನಮ್ಮ ಜೀವಿತದಲ್ಲಿ ನೀನು ಅತಿಶಯ ಕಾರ್ಯಗಳನ್ನು ನೀನು ಮಾಡ್ತೀಯ ಎಂಬುದಾಗಿ ನಾವು ನಂಬುತ್ತೇವೆ ದೇವರೇ. ನಿನ್ನ ಅಭಿಷೇಕದಿಂದ ಸ್ವಾಮಿ ನಾವು ನಿನ್ನ ಆಲಯದಲ್ಲಿ ಬಂದು ನಾವು ನಿನ್ನನ್ನು ಆರಾಧಿಸುವಾಗ ದೇವರೇ ನಮ್ಮ ಮೂಲಕ ದೇವರು ನಿನ್ನ ಅತಿಶಯ ಕಾರ್ಯಗಳನ್ನು ನೀನು ಮಾಡ್ತೀಯ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ.
మార్గతోడు అద్భుతమాను కదలని వెళకే నీనే యోగ్యను మార్గతోరు అటు బదలాగ కదలని వెళకే నీనే యోగ్యను నీనే యోగ్యను నీనే యోగ్యను నీనే యోగ్యను నీనే యోగ్యను ನೀನೊಬ್ಬನೇ ಯೋಗ್ಯನಪ್ಪ. ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಹಲ್ಲೆಲೂಯಾ ದೇವರೇ ನಿನಗೆ ಸ್ತೋತ್ರ. புயலின் மத்தியில் நீர் நின்றிடு என்றீரே, நீரே என் சத்துவம், நம்பிக்கை நீரே. புயலின் மத்தியில் நீர் நின்றிடு என்றீரே, நீரே என் சத்துவம், என் நம்பிக்கை நீரே. கடந்த நாட்களில் என்னுடனே இருப்பீர். மீண்டும் என்னருகில் கூடவே வந்தீர். வரும் காலங்களிலும் సౌఖ్యము నీవే.
ಎದುರು ಬರುವ ಅಲೆಗಳಲ್ಲಿ ನೀನೇ ಅಲೆಗಳ ಮೇಲೆ ಇದು ಬರುವ ನೀನೇ ಸ್ವಾಮಿ ಅಪ್ಪ ನಿನ್ನ ಆತ್ಮನ ಗುರುತುಗಳು ನಮ್ಮೊಂದಿಗೆ ಎಂದು ನಡೆಸ್ತಾ ಇದೆ, ಅದಕ್ಕಾಗಿ ಸ್ತೋತ್ರ ದೇವರೇ. ನಮಗೆ ವಿರುದ್ಧವಾಗಿ ಎದುರು ಬರುವಂತ ಎಲ್ಲ ಅಲೆಗಳನ್ನು ಓಡಿಸುವಂತ ಶಕ್ತಿಯು ದೇವರೇ ಅಪ್ಪ ನಿನಗೆ ಒಬ್ಬನಿಗೆ ಇದೆ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ನಾವೆಲ್ಲರೂ ಹೇಳಿಕೊಳ್ಳೋಣ, ದೇವ್ರೆ ಅಪ್ಪ ನಮ್ಮ ಪ್ರತಿಯೊಬ್ಬರ ಅವಸರವನ್ನು ಅಪ್ಪ ಏಕಗಳನ್ನು ಅಪ್ಪ ಅಗತ್ಯಗಳನ್ನು ನೀನೇ ಪೂರೈಸುವ ಕರ್ತನಾಗಿದೆಯ. ನಾ ಪ್ರತಿಯವಸರವು ತೀರ್ಚುವಾಡ ಓ యేసయ్య, నా ప్రతియాశ నెరవేర్చువాడవు ఓ యేసయ్య. ఊహించలేని ఆశ్చర్యకార్యములు కొదువలేక నన్ను దాచుకుంటివి. ఆశ్చర్యకార్యములు కొదువలేక కష్టాలని వచ్చిన కరువులని కలుగిన నీ చేతిని పోరు కరువులని కలుగిన నీ చేతిని నన్ను రాకిపోరు వందనం యేసయ్యా నీకే వందనం. యేసయ్యా నీకే వందనం. యేసయ్యా నీకే వందనం. యేసయ్ಯಾ. ಹೌದು ಸ್ವಾಮಿ, ನಿನಗೆ ನಾವು ವಂದನೆ ನಾವು ಸಲ್ಲಿಸ್ತೇವೆ ಅಪ್ಪ. ನಾವು ಏನು ಮಾಡಿದ್ರು ದೇವ್ರೆ ನೀನು ಮಾಡಿದಂಥ ಕಾರ್ಯಗಳಿಗಾಗಿ ನಾವು ಅಪ್ಪ ಅದಕ್ಕೆ ಸರಿಸಾಟಿಯಾಗಿ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ವಾಮಿ. ಹಲ್ಲೆಲೂಯಾ. ದೇವ್ರೆ ಈ ಒಂದು ದಿವಸದಲ್ಲಿ ದೇವ್ರೆ ನಿನ್ನ ಪರಿಶುದ್ಧ ಆತ್ಮದಿಂದ ದೇವ್ರೆ ನಮ್ಮನ್ನು ತುಂಬಿಸಿ ಸ್ವಾಮಿ. ಅಪ್ಪ ನೀನು ನಮ್ಮನ್ನು ತುಂಬಿಸಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರೆ. ಈ ಬರುವಂತ ಒಂದು ಹೊಸ ವಾರದಲ್ಲಿ ದೇವ್ರೆ ನಮ್ಮನ್ನು ಇವತ್ತಿಂದನೇ ದೇವ್ರೆ ನಮ್ಮನ್ನು ಸಿದ್ಧಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರೆ. ನಮ್ಮ ಆತ್ಮವನ್ನು ನಮ್ಮ ಶರೀರವನ್ನು ದೇವ್ರೆ ಅಪ್ಪ ನಮಗೆ ಎದುರಾಗಿ ಬರುವಂತ ಎಲ್ಲ ಶೋಧನೆಗಳನ್ನು ನಾವು ಜಯಿಸುವಂತೆ ಅಪ್ಪ ನಮಗೆ ಬಲವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಅದೇ ರೀತಿಯಾಗಿ ದೇವ್ರೆ ನಮಗಿರುವಂತ ಎಲ್ಲ ಅಗತ್ಯಗಳನ್ನು ನೀನು ಪೂರೈಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರೆ. ಆತ್ಮಿಕವಾದ ಅಗತ್ಯಗಳು ದೇವ್ರೆ, ಶಾರೀರಿಕವಾದ ಅಗತ್ಯಗಳು ಸ್ವಾಮಿ, ಎಲ್ಲವನ್ನು ನೀನು ಪೂರೈಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ನಮಗಿರುವಂತ ಎಲ್ಲ ಅಪ್ಪದರೆ ಬರಿದಾದ ಸ್ಥಳವನ್ನು ನೀನು ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರೆ. ಅಪ್ಪ ನಾವು ಬರಿದಾಗಿ ಅಪ್ಪ ಈ ಒಂದು ಹೊಸ ವಾರದಲ್ಲಿ ನಾವು ಹೋಗದಂತೆ ಅಪ್ಪ ತುಂಬಿದ ಹೃದಯ ಉಳ್ಳವರಾಗಿ ನಾವು ಹೋಗುವುದಕ್ಕೆ ನೀನು ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಯಾರದನ್ನೇ ನಿನ್ನ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವ್ರೆ, ನೀನು ಆಶೀರ್ವದಿಸು, ನೀನ್ ಜೊತೆಗಾರನಾಗಿ ನಡೆಸು ದೇವ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
Hallelujah, 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 hallelujah. ಅಪ್ಪ, ಈ ಒಂದು ಸಮಯದಲ್ಲಿ ನಾವು ಹೇಳ್ತೇವೆ ದೇವ್ರೆ, ದೇವ್ರ ನಾವು ತಪ್ಪಿ ಹೋದ್ರು ದೇವ್ರೆ, ನಿನ್ನ ಕೃತಜ್ಞತೆಯನ್ನು ನಾವು ಮರೆತು ನಾವು ಜೀವಿಸಿದರು ಸ್ವಾಮಿ. ಅಪ್ಪ, ನಿನ್ನ ಕೃಪೆಯು ದೇವ್ರೆ ನಮ್ಮನ್ನು ಇದು ನಡೆಸುವಂತೆ ನೀನ್ ಮಾಡ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಮ್ಮನ್ನು ಎಂದೆಂದಿಗೂ ಕೈ ಬಿಡದಂತೆ ದೇವ್ರೆ ನೀನ್ ನಮ್ಮನ್ನು ನಡೆಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಹೇಳಿಕೊಳ್ಳೋಣ. తప్పిపోయినా త్రోవ మరచినా నీ కృప నన్ను విడచి వెళ్ళదు. తప్పిపోయినా త్రోవ మరచినా నీ కృప నన్ను విడచి వెళ్ళదు. ಇದು ತಿರುಳನ తప్పిపోయినా త్రోవ మరచినా నీ కృప నన్ను విడచి వెళ్ళదు. తప్పిపోయినా త్రోవ మరచినా నీ కృప నన్ను విడచి వెళ్ళదు. నా ప్రతి విన్నపం నీ చేత చేరునే యేసయ్యా, ఓ యేసయ్యా. నా ప్రతి ప్రార్థనకు జవాబు నీవే యేసయ్యా, ఓ యేసయ్యా. వందనం యేసయ్యా, నీకే వందనం యేసయ్యా, నీకే వందనం యేసయ్యా, నీకే వందనం యేಸಯ್ಯ. ನಿನಗೆ ವಂದನೆ ನಾವು ಸಲ್ಲಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಅಪ್ಪ, ನಮ್ಮ ಪ್ರತಿಯೊಬ್ಬರ ವಿಜ್ಞಾಪನೆಗಳನ್ನು, ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೇವೆ. ನೀನು ನಮಗೆ ಸದುತ್ತರವನ್ನು ಕೊಡುವ ಕರ್ತನಾಗಿದೆ, ಅದಕ್ಕಾಗಿ ಸ್ತೋತ್ರ ದೇವ್ರೆ. ನಿನ್ನ ಆತ್ಮದಿಂದ ದೇವ್ರೆ ನಮ್ಮನ್ನು ತುಂಬಿಸು ಅಪ್ಪ. ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ ದೇವ್ರೆ, ಅಪ್ಪ, ನಾವು ಕೊಡುವಂತ ವಿಜ್ಞಾಪನೆಗಳಲ್ಲಿ ಸ್ವಾಮಿ, ಅಪ್ಪ, ನಾವು ನಿನ್ನ ಚಿತ್ತ ಏನಿದೆಯೋ ದೇವ್ರೆ ಅದನ್ನು ನಡೆಸುವುದನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವ್ರೆ, ನಿನ್ನ ಕರದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಂಡಿದ್ದೇವೆ ಸ್ವಾಮಿ. ಆಶೀರ್ವದಿಸು. ಈ ಆರಾಧನೆ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಅಪ್ಪ, ನಮ್ಮನ್ನು ನೀನು ಸಿದ್ಧಪಡಿಸುವುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ವಾಕ್ಯವನ್ನು ಕೇಳೋದಕ್ಕೆ ನಮ್ಮನ್ನು ಸಿದ್ಧಪಡಿಸುವುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಕರದಲ್ಲಿ ಅಪ್ಪ ನಮ್ಮನ್ನು, ನಮ್ಮ ಆತ್ಮವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ದೇವ್ರೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಹಾಗೆ ಇದ್ದ ಸ್ಥಳದಲ್ಲಿ ನಾವು ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಗ್ಲೋರಿ ಟು ಗಾಡ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೆನ್. ಈ ಶುಕ್ರವಾರ ದಿನ ಸಾಯಂಕಾಲ ವೇಳೆ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಸೇರಿ ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಕರ್ತನ ನಮಗೆ ಕೊಟ್ಟಂತ ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ದೇವರಿಗೆ ನಾವು ಸಲ್ಲಿಸೋಣ. ಒಂದ್ಸಾರಿ ಎಲ್ಲರೂ ಚಪ್ಪಾಳಿಯನ್ನು ತಟ್ಟಿ ದೇವರನ್ನ ಗಣಪಡಿಸೋಣ. ಹಲ್ಲೆಲೂಯಾ. ಆಮೆನ್. ನಮ್ಮ ಪ್ರತಿ ಪ್ರಾರ್ಥನೆಗೆ ಜವಾಬನ್ನು ಕೊಡುವ ದೇವರು, ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೂ ಸದುತ್ತರವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಮತ್ತೊಂದು ಆವರ್ತಿ ಚಪ್ಪಾಳಿಯನ್ನು ತಟ್ಟಿ ದೇವರಿಗೆ ಗಣಪಡಿಸೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗ್ಲೋರಿ ಟು ಗಾಡ್. ಆತನ ಕೃಪೆಯು ಶಾಶ್ವತವಾದದ್ದು, ಆತನ ಕೃಪೆಯು ನಿರಂತರವಾದದ್ದು. ಆತನ ನಮ್ಮನ್ನ ಹೇರಳವಾಗಿ ಪ್ರೀತಿಸಿ ತನ್ನ ಅಮೂಲ್ಯವಾದ ಕೃಪೆಯಿಂದ ನಮ್ಮನ್ನು ನಿಲ್ಲಿಸಿದಂತಹ ದೇವರಿಗೆ ನಾವು ಕೃತಜ್ಞತಾ ಸ್ತೋತ್ರಗಳನ್ನ ನಾವು ಸಲ್ಲಿಸಿಕೊಳ್ಳೋಣ. ಹಲ್ಲೆಲೂಯಾ.
ಆಮೆನ್. ಇಲ್ಲಿ ಇದ್ದವ್ರು ಮಾತ್ರ ಒಂದ್ಸಾರಿ ದೇವ್ರಿಗೆ ಸ್ತೋತ್ರ ಹೇಳಿ. ಭಾಳ ಮಂದಿ ಇಲ್ಲಿ ಇಲ್ಲ. ರೈಟ್. ದೇವರ ನಾಮಕ್ಕೆ ಸ್ತೋತ್ರಂ. ಪ್ರಿಯರೇ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸುವುದಕ್ಕಾಗಿ ನಾವಿಲ್ಲಿ ಕೂಡಿ ಬಂದಿದ್ದೇವೆ. ದಿನಗಳು ಎಲ್ಲವೂ ದೇವರ ಕೈಯಲ್ಲಿದೆ. ಯಾವ ದಿನವೇ ಆದರೂ ಸರಿ, ನಾವು ದೇವರನ್ನ ಆರಾಧಿಸುವುದು ದೇವರಿಗೆ ಯುಕ್ತವಾಗಿರುತ್ತದೆ. ಹಲ್ಲೆಲೂಯಾ. ಬರ್ತೀರಾ? ರೈಟ್, ಓಕೆ, ರೈಟ್. ದೇವರ ನಾಮಕ್ಕೆ ಸ್ತೋತ್ರಂ. ಆಮೆನ್. It is always good to praise the Lord. ಇದು ಯಾವಾಗಲೂ ದೇವರನ್ನು ಸ್ತುತಿಸುವುದು And ಒಳ್ಳೆಯದಾಗಿದೆ. we are privileged to worship even today, right? ಇವತ್ತು ನಾವು ಸಾಯಂಕಾಲ ವರ್ಷದ ఆరాధించుವುದಕ್ಕಾಗಿ కూడి ఈ ಬಂದಿದ್ದೀವಿ. రోజు కూడా దేవుడిని మనం ఆరాధించుటకు దేవుడు మనకు కృప చూస్తున్నాడు కాబట్టి దేవునికి స్తోత్రాలు చెల్లించాలి. ಇವತ್ತು హల్లెలూయా. ದೇವರನ್ನು ಆರಾಧಿಸುವುದಕ್ಕೆ ಕೃಪೆ ಇವತ್ತು ಕೊಟ್ಟಿದ್ದಕ್ಕಾಗಿ, ಇವತ್ತು ಕೂಡ ಹಾ. ದೇವರನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ So ಹೇಳೋಣ. whenever we come into the presence of God, we just glorify God, whatever the reason may be, but our God is good. ನಾವು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ಯಾವುದೇ ಕಾರಣಗಳಿದ್ದರೂ ಕೂಡ ದೇವರನ್ನು ನಾವು ಸ್ತುತಿಸುವುದರಲ್ಲಿ ಆರಾಧಿಸುವುದರಲ್ಲಿ ಸಂತೋಷ ಪಡೋಣ. Hallelujah. ಹಲ್ಲೆಲೂಯಾ. Amen. ಓಕೆ, ನಾನು ಒಂದು ಕನ್ನಡದಲ್ಲಿ ಒಂದು ಜೋಕನ್ನು ಹೇಳಿ ಆಮೇಲೆ ನಾವು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಒಂದು ದಿನ ಮಧ್ಯಾಹ್ನ ಊಟದಲ್ಲಿ ಬೆಂಡೆಕಾಯಿ ಪಲ್ಯ ಜಾಸ್ತಿ ಮಾಡಿದ್ರಂತೆ ಹೆಂಡತಿ. ಬೆಂಡೆಕಾಯಿ ಪಲ್ಯ ಜಾಸ್ತಿ ಮಾಡಿ ತನ್ನ ಗಂಡನಿಗೆ ಕೊಟ್ಟನು. ಏನಮ್ಮ ಬೆಂಡೆಕಾಯಿ ಪಲ್ಯ ಜಾಸ್ತಿ ಇಟ್ಬಿಟ್ಟಿದ್ಯಾ ಅಂದರೆ, ನಿನ್ನ ಗಂಡ ಬಹಳ ಬುದ್ಧಿವಂತ, ಯಾಕಂದ್ರೆ ಬೆಂಡೆಕಾಯಿ ಜಾಸ್ತಿ ತಿಂದರೆ ಏನಾಗ್ತದೆ, ಜ್ಞಾನ ಜಾಸ್ತಿ ಬರುತ್ತಲ್ಲ ಅಂಥೇಳಿ ಜಾಸ್ತಿ ಕೊಟ್ಟಿದ್ಯಾ ಅಂತ ಕೇಳಿದ್ರಂತೆ. ಆವಾಗ ಆಯಮ್ಮ ಹೇಳಿದ್ರಂತ, ಹಂಗೇನೇ ಇಲ್ಲ, ಎಷ್ಟು ಬೆಂಡೆಕಾಯಿ ತಿಂದರೂ ಏನಾಗ್ತಾ ಇಲ್ಲ, ನಿನಗೇನು ಆಗ್ತಾ ಇಲ್ಲಲ್ಲ ಅಂತ ಜನ ಗೊತ್ತಾಗಲಿ ಅಂತ ಹೇಳಿ ನಾನು ಆಗ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ರೈಟ್, ಓಕೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ದಿ ಲಿವಿಂಗ್ ಅಬೌವ್ ದ ಡಿಸ್ಕರೇಜ್ಮೆಂಟ್. ನಾವು ಇವತ್ತು ಸೋತು ಹೋಗುವುದಕ್ಕಿಂತ ಅಥವಾ ಅಧೈರ್ಯಗೊಳ್ಳುವುದಕ್ಕಿಂತ ಮೇಲೆ ಅಥವಾ ಅದಕ್ಕಿಂತ ಜಯಿಸಿ ಹೇಗೆ ಜೀವಿಸುವುದು ಎಂಬುದರ ಕುರಿತಾಗಿ ವಾಕ್ಯವನ್ನು ಧ್ಯಾನ We are ಮಾಡೋಣ. living in the world of discouragement. ನಮ್ಮನ್ನು ಅಧೈರ್ಯಪಡಿಸುವಂತ లోకದಲ್ಲಿ ನಾವು ಜೀವಿಸುತ್ತಾ ಇದ್ದೀವಿ. మన మనస్సుని చాలా నవ్వు పరిచే కాకపోతే మనల్ని కుగ్గించే పరిస్థితిలో మనం ఉన్నాం కదా. ನಮ್ಮನ್ನು ಮನಸ್ಸನ್ನು ನೋವು ಪಡಿಸುವಂತ ಕುಗ್ಗಿಸುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. Discouragement is everywhere. ಅಧೈರ್ಯಪಡಿಸುವಿಕೆ ಎಲ್ಲ ಕಡೆಯೂ ಇದೆ. So when you look at the discouragement, you will be disappointed. ನೀವು ಯಾವಾಗ ಅಧೈರ್ಯಪಡಿಸುವಿಕೆ ನೀವು ನೋಡುತ್ತೀರೋ ಅವಾಗ ನೀವು ಮನಗುಂದಿದವರಾಗುತ್ತೀರಿ. But we always have to take the things as a positive. ನಾವು ಯಾವಾಗಲೂ ಪರಿಸ್ಥಿತಿಗಳನ್ನು ಸಕಾರಾತ್ಮಕವಾಗಿ So we are ತೆಗೆದುಕೊಳ್ಳಬೇಕು. living in the circumstances of the lockdowns, and the things are not going well with us. ನಾವು ಲಾಕ್ಡೌನ್ ಮತ್ತು ಯಾವ ಸಂದರ್ಭಗಳು ಸರಿಯಾಗಿ ನಡೆದೇ ಇರುವಂತ ಪರಿಸ್ಥಿತಿಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. And we almost get every time and every day we are disappointed. ನಾವು ಪ್ರತಿ ಕ್ಷಣದಲ್ಲಿಯೂ ಪ್ರತಿ ದಿನಗಳಲ್ಲಿಯೂ ನಾವು ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ತಾ ಇದ್ದೀವಿ. But let us take courage in the word of God. ದೇವರ ವಾಕ್ಯದಲ್ಲಿ ನಾವು ಧೈರ್ಯವನ್ನು So ತಂದುಕೊಳ್ಳೋಣ. today I'm going to take you to the book of Jeremiah chapter 20. ನಾವು ಇವತ್ತು ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು So ತಿರುಗಿಸಿಕೊಳ್ಳೋಣ. you keep opening your Bible to the book of Jeremiah chapter 20. 20ನೇ ಅಧ್ಯಾಯ ಯೆರೆಮೀಯನ ಪ್ರವಾದನ ಗ್ರಂಥಕ್ಕೆ ನಾವು ತೆಗೆದುಕೊಳ್ಳೋಣ. We are going to read from that scripture, ಈ ಒಂದು ಸತ್ಯವೇದದಿಂದ ವಾಕ್ಯವನ್ನು ಓದಿಕೊಳ್ಳೋಣ. looking how the prophet of God become discouraged. ಈ ಒಂದು ವಾಕ್ಯದ ಮೂಲಕವಾಗಿ ಹೇಗೆ ದೇವರ ಒಬ್ಬ ಪ್ರವಾದಿ ತನ್ನ ಅಧೈರ್ಯಗೊಂಡನು ಅಥವಾ ಹೆದರಿಕೊಂಡನು ಎಂಬುದಾಗಿ ನಾವು ನೋಡೋಣ. So we are also living exactly in the same days like Jeremiah. ಯೆರೆಮೀಯನು ಯಾವ ರೀತಿಯಾಗಿ ಬದುಕಿದನು ಅಂತ ದಿನಗಳಲ್ಲಿಯೇ ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಬದುಕುತ್ತಾ The more ಇದ್ದೀವಿ. we look at the characteristics in the Bible, ನಾವು ಸತ್ಯವೇದವನ್ನು ಹೆಚ್ಚಾಗಿ ಆ ಕೃತ್ಯಗಳನ್ನು ನಾವು ನೋಡುವಾಗ వ్యక్తిగల జీవితమును మనం చూసేటప్పుడు మనకేమైపోతుందంటే కొన్ని పరిస్థితులు మనం నేర్చుకోవడానికి అవుతుంది. ಕೆಲವೊಂದು ವ್ಯಕ್ತಿಗಳ ಒಂದು ಜೀವಿತಗಳನ್ನು ನಾವು ಅಧ್ಯಯನ ಮಾಡುವಾಗ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ The ಅರ್ಥವಾಗುತ್ತದೆ. biblical characters are to encourage us, not to disappoint or not to give off or not to fail in our lives. ಈ ಸತ್ಯವೇದದಲ್ಲಿ ಬರುವಂತ ಜೀವಿತಗಳ ಒಂದು ಕಾರ್ಯಗಳು ನಮ್ಮನ್ನು ಅನೇಕ ಜೀವಿತಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳುವಾಗ ನಾವು ಹೇಗೆ ಜೀವಿಸಬೇಕು, ಹೇಗೆ ಸೋತು ಹೋಗಬಾರದು, ಹೇಗೆ ಬದುಕಬೇಕು ಎಂಬುದಾಗಿ So ತಿಳಿಸಲ್ಪಡುತ್ತದೆ. likewise we are going to read about Jeremiah. ಅದೇ ರೀತಿಯಲ್ಲಿ ನಾವು ಯೆರೆಮೀಯನ ಕುರಿತಾಗಿ ನಾವು ನೋಡೋಣ. Discouragement is a part of life.
ಅಧೈರ್ಯಪಡಿಸುವಿಕೆ ನಮ್ಮ ಜೀವಿತದ ಒಂದು ಭಾಗವಾಗಿದೆ. So everywhere we always see disappointment and discouragement. ನಾವು ಪ್ರತಿಯೊಂದು ವಿಷಯಗಳಲ್ಲಿಯೂ ಅಧೈರ್ಯಪಡಿಸುವಿಕೆ ಮತ್ತು ಕುಂದಿ ಹೋಗುವಿಕೆ ನಾವು We ನೋಡುತ್ತೀವಿ. have started 2022 in a beautiful way, 22 ಅಂದ್ರೆ 2022ನೇ ವರ್ಷವನ್ನು ನಾವು ಸುಂದರವಾಗಿ but we never ಪ್ರಾರಂಭಿಸಿದೆವು. thought about the lockdowns and all. ಆದರೆ ನಾವು ಲಾಕ್ಡೌನ್ ಕುರಿತಾಗಿ ವಿಚಾರಣೆ ಮಾಡಲಿಲ್ಲ. The way we have started, there is a struggle. ನಾವು ಪ್ರಾರಂಭಿಸುವಾಗಲೇ ನಮಗೆ ಒಂದು ಹೋರಾಟಗಳು ಪ್ರಾರಂಭವಾಯಿತು. Discouragement comes most often when you do the right things. ನಾವು ಯಾವಾಗಲೂ ಸರಿಯಾದದನ್ನು ಮಾಡುವುದಕ್ಕಾಗಿ ಹೋಗುವಾಗ ಅನೇಕ ತರಹದ ಅಧೈರ್ಯಗಳು ಮೇಲಿಂದ ಮೇಲೆ ನಮಗೆ ಬರುತ್ತವೆ. Let me repeat it. When we do the right things and get the poor result, we are discouraged. ನಾವು ಯಾವಾಗ ಸರಿಯಾದದನ್ನು ಮಾಡ್ತಾ ಇರ್ತೀವಿ, ನಮಗೆ ನಿರೀಕ್ಷಿಸಿರುವಂತ ಉತ್ತರ ದೊರಕದೇ ಇರುವಾಗ ನಾವು ಅಧೈರ್ಯಗೊಳ್ಳುತ್ತೀವಿ. You work hard, but you don't make progress. ನೀವು ಕಠಿಣವಾಗಿ ಅಂದ್ರೆ ನಿಮ್ಮ ಶ್ರಮವಾಗಿ ನೀವು ದುಡಿಯುತ್ತೀರಿ, ಆದರೆ ನೀವು You ಬೆಳೆಯೋದಕ್ಕಾಗೋದಿಲ್ಲ. show up practice every day, but giving all your best, but finally nothing seems to be working. ನೀವು ತುಂಬಾ ಕಠಿಣವಾಗಿ ಪರಿಶ್ರಮ ಪಡುತ್ತೀರಿ, ನಿಮ್ಮ ಉತ್ತಮವಾದದಂತನೇ ನೀವು ಮಾಡೋದಕ್ಕಾಗಿ ಹೋಗುತ್ತೀರಿ, ಆದರೆ ಸರಿಯಾದ ಪ್ರತಿಫಲವು ನಿಮಗೆ You ಸಿಗುವುದಿಲ್ಲ. spend lots of your time doing and achieving something great in your life, but failed. ನಿಮ್ಮ ಜೀವಿತಗಳಲ್ಲಿ ಏನೋ ಉತ್ತಮವಾದದನ್ನು ಸಾಧಿಸಬೇಕೆಂಬುದಾಗಿ ನೀವು ಪ್ರಯತ್ನ ಮಾಡ್ತಾ ಇರ್ತೀರಿ, ಆದರೆ ಫೇಲ್ ಎಂಬುದು ನಿಮಗೆ ಎದುರಾಗಿ ಬರುತ್ತದೆ. But there is a person who said something like this: this discouragement eats a hole in our hearts. ಅಂದರೆ ನಮ್ಮ ಅಧೈರ್ಯಗೊಳಿಸುವಿಕೆ ಅನ್ನುವಂಥದ್ದು ನಮ್ಮ హృదయದಲ್ಲಿರುವಂತ ಒಂದು రంధ్రವಾಗಿದೆ ಎಂಬುದಾಗಿ. అంటే ఒక వ్యక్తి చెప్తున్నాడు, మనకు ఎప్పుడెప్పుడు మనం ఓడిపోయినట్టు ఫీల్ అవుతామో అప్పుడంతా మన గుండెలో ఏదో ఒక బొక్క పడినట్టు అయిపోతుందంట. ನಾವು ಎಷ್ಟು ಸಲ ಸೋತು ಹೋಗಿದೀವಿ ಎಂಬುದಾಗಿ ನಮಗೆ ಅನಿಸುತ್ತದೋ ಅದೇ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಒಂದೇನೋ ರಂಧ್ರವಾಗಿದೆ ಅಥವಾ ಹೋಲಾಗಿದೆ ಎಂಬುದಾಗಿ ಅನಿಸುತ್ತದೆ. So the same way prophet Jeremiah had a disappointment and discouragement. ಅದೇ ರೀತಿಯಲ್ಲಿ ಯೆರೆಮೀಯನು ಕೂಡ ಒಂದು ಅಧೈರ್ಯಪಡಿಸುವಿಕೆ ಮತ್ತು ಕುಗ್ಗಿ ಹೋಗುವಿಕೆಯನ್ನು ಅನುಭವಿಸಿದನು. So what we are going to do and how we are going to overcome the discouragement? ನಾವು ಯಾವ ರೀತಿಯಾಗಿ ಈ ಒಂದು ಅಧೈರ್ಯಪಡಿಸುವಿಕೆಯಿಂದ ಮೇಲೆ ಬರಬಹುದು, ಜಯಿಸಬಹುದು ಎಂಬುದಾಗಿ ನಾವು ನೋಡೋಣ. And let us look into the scripture one after the other. ನಾವು ಒಂದಾದ ಮೇಲೆ ಒಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. First, whenever you are discouraged, ಮೊದಲನೇದಾಗಿ ಯಾವಾಗ ನೀವೆಲ್ಲ ಅಧೈರ್ಯಗೊಳ್ಳುತ್ತೀರೋ, let's look into the verse 7 of Jeremiah chapter 20. 20ನೇ ಅಧ್ಯಾಯ 7ನೇ వచనಕ್ಕೆ ನಮ್ಮ ಸತ್ಯವೇದವನ್ನು యెరెమీయా గ్రంథము 20వ అధ్యాయం 7వ వాక్యాన్ని మనం చదివితే యెరెమీయా మనకు కలిగే ఈ డిసప్పాయింట్మెంట్ లో మనం ఏం చేయాలి అన్నప్పుడు ఇక్కడ యెరెమీయా మనకు ఒక మంచి మాదిరిని ఉంచారు, దాన్ని చదువుకుందాం. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 7ನೇ ವಚನಕ್ಕೆ ನಮ್ಮ ಸತ್ಯವನ್ನು ತಿರುಗಿಸಿಕೊಂಡು ಇಲ್ಲಿ ಬರೆದಿರುವಂತ ವಾಕ್ಯವನ್ನು ನಾವು ಓದೋಣ. ಯಾರಾದರೂ ಒಬ್ರು ಗಟ್ಟಿಯಾಗಿ ಓದ್ಕೊಳ್ರಿ. ಹ್ಮ್ 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 See here prophet Jeremiah openly says something to God. ಇಲ್ಲಿ ಯೆರೆಮೀಯನು ದೇವರಿಗೆ ಒಂದು ತೆರೆದ ಹೃದಯದಿಂದ ದೇವರಿಗೆ ಮಾತಾಡ್ತಾ ಇದ್ದಾರೆ. Jeremiah was honest before God. ದೇವರ ಮುಂದೆ ಯೆರೆಮೀಯನು ಯಥಾರ್ಥವುಳ್ಳವನಾಗಿದ್ದನು. And he felt deceived by God or something else. ಆತನು ದೇವರಿಂದ ಏನೋ ಒಂದು ಹೊಂದಿಕೊಳ್ಳುತ್ತೇನೆ ಅಥವಾ ಬೇರೆಯವರಿಂದ ಎಂಬುದಾಗಿ ಆತನ ನಿರೀಕ್ಷೆ ಉಳ್ಳವನಾಗಿದ್ದನು. ఏదో దేవుడు తనకు మోసం చేసినట్టు, ఏదో దేవుని దగ్గర నుండి తనం పొందుకోలేకపోయినట్టు ఆయన ఫీల్ అవుతున్నాడు. ಆತನು ದೇವರಿಂದ ಯಾವುದೋ ನನಗೆ ಹೊಂದಿಕೊಳ್ಳಲಿಲ್ಲ ಅಥವಾ ದೇವರಿಂದ ನಾನು ನಿರೀಕ್ಷಿಸದು ಬರ್ತಾ ಇಲ್ಲ ಎಂಬುದಾಗಿ ಒಂದು ಭಾವನೆಯಲ್ಲಿದ್ದನು. See, many times we expect God to do something wonderful in our lives. ನಾವು ಅನೇಕ ಸಾರಿ ದೇವರು ನಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಅದ್ಭುತ ಮಾಡಬೇಕೆಂಬುದಾಗಿ ಎದುರು But ನೋಡುತ್ತೇವೆ. what happens? ಆದರೆ ಏನಾಗುತ್ತದೆ? But we finally say, దేవుని నమ్ముకున్నాను, దేవుడు చూస్తే నాకేమో ఏమి చేయటం లేదు. See, why God is not doing anything to me? That's how we are discouraged. ನಾವು ದೇವರನ್ನು ನಂಬಿಕೊಂಡಿದ್ದೀವಿ, ಯಾಕೆ ನನ್ನ ಜೀವಿತಕ್ಕೆ ಒಳ್ಳೆಯದಾಗುತ್ತಾ ಇಲ್ಲ ಎಂಬುದಾಗಿ ಅನೇಕ ಸಾರಿ ನಾವು In ಅಧೈರ್ಯಗೊಳ್ಳುತ್ತೇವೆ. this particular chapter, ಈ ಒಂದು ಮುಖ್ಯವಾದ ಅಧ್ಯಾಯದಲ್ಲಿ there was when Jeremiah was beaten by Bashkar, there was a man who beaten Jeremiah. ಇಲ್ಲಿ ಒಬ್ಬ ವ್ಯಕ್ತಿ ಭಾಸ್ಕರ್ ಎಂಬುವಂತ ವ್ಯಕ್ತಿ ಯೆರೆಮೀಯನನ್ನು ಹೊಡೆದಿದ್ದಾನೆ. రెండో వాక్యంలో ఆయన పేరు అక్కడ రాయబడింది. ಎರಡನೇ ವಾಕ್ಯದಲ್ಲಿ ಎರಡನೇ ವಾಕ್ಯದಲ್ಲಿ ನೋಡುವುದಾದ್ರೆ ಆ ವ್ಯಕ್ತಿಯ ಹೆಸರಿದೆ. ಓದ್ರಿ, ಅದು ಯಾರಂತ ನೀವು ಓದ್ರಿ. ಯಾರು? ಶಶೂರ್ ಅಂತ.
ಮೂರನೇ ವಾಕ್ಯ. ಶಶೂರನು ಕೇಳಿ ಹಾ, ಮುಖ್ಯಾಧಿಕಾರಿಯಾದ ಯಾರು ಯಾರು ಶಶೂರ- ಯಾರು? Pashur. ಪಶು- Pashur. That man beaten, beats Jeremiah. ಈ ಪಶುರನ್ ಎಂಬುದಾಗಿರುವಂತ ವ್ಯಕ್ತಿ ಯೆರೆಮೀಯನನ್ನು ಹೊಡೆದಿದ್ದಾನೆ. See, he was working in the temple, ಆತನು ಆ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದನು. and the priest of that temple beats Jeremiah. ಆ ದೇವಾಲಯದಲ್ಲಿ ಯಾಜಕನಾಗಿರುವಂತವನು ಯೆರೆಮೀಯನನ್ನು ಹೊಡೆದಿದ್ದಾನೆ. It was a trouble. ಇದು ಒಂದು ತೊಂದರೆ. So when Jeremiah says, Lord, I did everything to you. ಯೆರೆಮೀಯನು ಹೇಳ್ತಾನೆ, ದೇವರೇ ನಾನು ನಿನಗಾಗಿ ಎಲ್ಲವನ್ನು ಮಾಡಿದ್ದೇನೆ. Sometimes we pray, we say to God, Lord, we prayed, we fasted, and we did so many things, but still why you are not doing anything to me? ನಾವು ಅನೇಕ ಸಾರಿ ದೇವರಿಗೆ ಹೇಳ್ತೇವೆ, ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಆದರೂ ಕೂಡ ನೀನು ಯಾಕೆ ನನ್ನ ಜೀವಿತದಲ್ಲಿ ಬೇಕಾದದನ್ನು ಮಾಡ್ತಾ ಇಲ್ಲ ಎಂಬುದಾಗಿ. When you are disappointed, be like Jeremiah. ನಾವು ಯಾವಾಗ ಅಧೈರ್ಯಗೊಳ್ಳುತ್ತೀವೋ ಯೆರೆಮೀಯನ ಹಾಗೆ ನಾವು ಆಗುತ್ತೀವಿ. Let us be honest before God. ನಾವು ದೇವರ ಮುಂದೆ See ಯಥಾರ್ಥವಾಗಿರೋಣ. how honestly he says before God in verse 7. ಇಲ್ಲಿ 7ನೇ ವಚನದಲ್ಲಿ ಆತನು ಯಥಾರ್ಥವಾಗಿ ಹೇಗೆ ಹೇಳ್ತಾ ಇದ್ದಾನೆ Oh ನೋಡೋದಾದ್ರೆ, Lord, you deceived me and I was deceived. You overpowered me and prevailed. I am ridiculed all day long. Everyone mocks me. Right? ಎಲ್ಲರೂ నన్ను నిందిస్తా ఇದ್ದಾರೆ. అందరూ నన్ను చూసి ఏం చేస్తున్నారు? చాలా నన్ను ఇయాలుస్తున్నారు. నన్ను చాలా కింద మాట్లాడుతున్నారు. నన్ను చూసి ఎవరు కూడా పట్టించుకోవడం లేదు. ఎన్నిసార్లు మనం అలాగ చెప్పాం దేవుని దగ్గర, ప్రభువా నన్ను ఎవరు పట్టించుకోవడం లేదు నాయన, నన్ను ఎవరు చూడటం లేదు, ఎవరు నాకు సహాయం చేయడం లేదు. Nobody is helping me, nobody is concerned about me, nobody is looking care of me, right? That's how we cry before God. Jeremiah was like us. ಯೆರೆಮೀಯನು ಕೂಡ ನಮ್ಮ ಹಾಗೆ ದೇವರ ಮುಂದೆ ಅಳ್ತಾ ಇದ್ದಾನೆ. ಎಲ್ಲರೂ ನನ್ನನ್ನು ಅಣಕಿಸುತ್ತಾ ಇದ್ದಾರೆ, ಯಾರು ನನ್ನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ ಎಂಬುದಾಗಿ ದೇವರ ಮುಂದೆ ಯೆರೆಮೀಯನು ಅಳುತ್ತಾ ಇದ್ದಾನೆ. Let me tell you, my dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳುವುದೇನೆಂದರೆ, whenever you are disappointed, ನೀವು ಯಾವಾಗ ಕುಗ್ಗಿ ಹೋಗಿರ್ತೀರೋ, whenever you are discouraged, ಯಾವಾಗ ನೀವು ಅಧೈರ್ಯಗೊಳ್ಳುತ್ತೀರೋ, నిరుత్సాహంతో నిండిపోయినారా, ನೀವು ನಿರುತ್ಸಾಹದಿಂದ ಇದ್ದೀರಾ, దేవుని దగ్గర పోయి యథార్థంగా చెప్పండి, Lord, I want to be honest before you. ದೇವರ ಮುಂದೆ ಹೋಗಿ ಯಥಾರ್ಥವಾಗಿ ಹೇಳ್ರಿ, ದೇವರೇ ನಾನು ನಿನ್ನ ಮುಂದೆ ಯಥಾರ್ಥವಾಗಿ ಇರುತ್ತೇನೆ. దేవుని ఎదుట పోయి మనం నాటకాలు చేయలేము. You can't act before God, right? ದೇವರ ಮುಂದೆ ನಮಗೆ ನಾಟಕ ಮಾಡೋದಕ್ಕಾಗೋದಿಲ್ಲ. You can't hide something before God and do saying, Lord, I love you more than anything. ನಾವೇನೋ ಒಂದು ನಮ್ಮ ಹೃದಯದಲ್ಲಿ ಮುಚ್ಚಿಕೊಂಡಿಟ್ಟು ದೇವರ ಮುಂದೆ, ದೇವರೇ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳೋದಕ್ಕಾಗೋದಿಲ್ಲ. Be honest before God. ದೇವರ ಮುಂದೆ ನಾವು ಯಥಾರ್ಥವಾಗಿರಬೇಕು. When you are honest before God, ನೀವು ಯಾವಾಗ ದೇವರ ಮುಂದೆ ಯಥಾರ್ಥವಾಗಿರುತ್ತೀರೋ, He turns all our sorrow into dancing. ಆತನು ನಮ್ಮ ಎಲ್ಲ ದುಃಖಗಳನ್ನು ಸಂತೋಷವಾಗಿ ನಲಿದಾಡುವಂತೆ ಮಾಡುವ ಆತನಾಗಿದ್ದಾನೆ. Hallelujah. Hallelujah. Remember one thing, whenever you are discouraged, ಒಂದನ್ನು ನೆನಪು ಮಾಡಿಕೊಡ್ರಿ, ಯಾವಾಗೆಲ್ಲ ನೀವು ಅಧೈರ್ಯಗೊಂಡಿರುತ್ತೀರೋ, be honest with God. ದೇವರ ಮುಂದೆ ಯಥಾರ್ಥವಾಗಿರ್ರಿ. Lord, I know that everything works together for my goodness. ದೇವರೇ ನಾನು ನಂಬಿದ್ದೇನೆ, ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿ ಮಾಡ್ತಾ ಇದ್ದೀ ಎಂಬುದಾಗಿ. Hallelujah. Hallelujah. సమస్తమును నా మేలు కొరకు దేవుడు చేస్తున్నాడు. ಎಲ್ಲವೂ ದೇವರು ನನ್ನ ಮೇಲಿಗಾಗಿ ಮಾಡ್ತಾ ಇದ್ದಾನೆ ಎಂಬುದಾಗಿ. Hallelujah. Hallelujah. ದೇವರನ್ನ ಪ್ರೀತಿಸುವವರಿಗೆ ಎಲ್ಲವೂ ಅವರ ಅನುಕೂಲಕ್ಕಾಗಿಯೇ ನಡೀತದಂತೆ. ಆಮೆನ್. Amen. ಅಲ್ಲ, because I love my God, ಯಾಕೆಂದ್ರೆ ನಾನು ನನ್ನ ದೇವರನ್ನು ಪ್ರೀತಿಸ್ತೇನೆ, I want to be honest before God. ನಾನು ದೇವರ ಮುಂದೆ ಯಥಾರ್ಥವಾಗಿರುತ್ತೇನೆ. My God is full of good, no evil in him. ನನ್ನ ದೇವರಲ್ಲಿ ಎಲ್ಲವೂ ಒಳ್ಳೆಯದೇ ತುಂಬಿದೆ, ಆತನಲ್ಲಿ ಕೆಟ್ಟತನವು ಇಲ್ಲವೇ ಇಲ್ಲ. Hallelujah. Hallelujah. My God always have good things about me. ನನ್ನ ಬಗ್ಗೆ ಯಾವಾಗಲೂ ದೇವರು ಒಳ್ಳೆಯದನ್ನೇ ತೆಗೆದುಕೊಂಡಿದ್ದಾರೆ. ఏదో ఒకటి ఏరుపేరు అవుతుంది, తారుమారు అవుతుంది, అందుకు నా దేవుడు నాలో అన్నిటినీ ఇలాగే చేస్తారని చెప్పడం కాదు. బికాస్ ఆఫ్ సంథింగ్ drastic that you are going through, it doesn't mean that God has changed himself. ಏನೋ ಒಂದು ಏರುಪೇರು ಆಗ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಂಡು ದೇವರು ನನಗೇನು ಮಾಡ್ತಾ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳಬಾರದು. Be honest before God. ದೇವರ ಮುಂದೆ ಯಥಾರ್ಥವಾಗಿ Lord, this is my condition. ಆದರೆ ಇದು ಒಂದು ಕಂಡೀಷನ್ ಆಗಿದೆ. Even Jesus was saying something, my God, why thou forsaken me? ಯೇಸು ಸ್ವಾಮಿ ಕೂಡ ಒಂದು ಸಾರಿ ಹೇಳಿದರು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ ಎಂಬುದಾಗಿ. Hallelujah. Hallelujah. How many times you cried? ಎಷ್ಟು ಸಾರಿ ನೀವು ಹತ್ತಿದಿರಿ, ఎన్నిసారి మీరు చెప్పారండి, ಎಷ್ಟು ಸಾರಿ నా ನೀವು ಹೇಳಿದಿರಿ, దేవుడేమో నాకు మేలు చేయటం లేదు,
ದೇವರು ನನಗೆ ಮೇಲುಗಳನ್ನು ಮಾಡ್ತಾ నాకేమో ಇಲ್ಲ, మేలే అసలు కలగటమే లేదు ನನಗೆ ಯಾವ ಮೇಲು ಆಗ್ತಾನೆ ಇಲ್ಲ అని మీరు కుగ్గిపోయినారా, అంతా నీ- నిరుత్సాహమయ్యారా? ಅಂತ ನೀವು ಕುಗ್ಗಿ ನಿರುತ್ಸಾಹವಾಗಿದ್ದೀರಾ? దేవుడు మీతో మాట్లాడేది ఇదే. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಿರುವುದು Be ಇದೆ. honest before him. ದೇವರ ಮುಂದೆ ಯಥಾರ್ಥವಾಗಿರ್ರಿ. Hallelujah. ಹಾಲೆಲೂಯಾ. Let us move on to the verse 9. ನಾವು 9ನೇ ವಚನಕ್ಕೆ The ವಾಕ್ಯವನ್ನು book of ತಿರುಗಿಕೊಳ್ಳೋಣ. Jeremiah chapter 20 verse 9 says, 20ನೇ ಅಧ್ಯಾಯ 9ನೇ ವಚನವು ಹೀಗೆ ಹೇಳುತ್ತದೆ, but if I say I will not mention him or speak any more in his name, his word is in my heart like a fire. ನಾನು ಕರ್ತನ ವಿಷಯವನ್ನು ಪ್ರಕಟಿಸುವೆನು, ಆತನ ಹೆಸರಿನಲ್ಲಿ ಇನ್ನೂ ಮಾತಾಡೇನು ಎಂದುಕೊಂಡರೆ Mm. ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ Mm. ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರಂ. Hallelujah. ಹಾಲೆಲೂಯಾ. See, the word here it means obedience. ಅಂದರೆ ಇಲ್ಲಿ ಒಂದು ವಾಕ್ಯ ನಮಗೆ ಹೇಳ್ತಾ ಇದೆ ವಿಧೇಯತೆ ಎಂಬುದಾಗಿ. Hallelujah. ಹಾಲೆಲೂಯಾ. Be honest before God ದೇವರ ಮುಂದೆ ಯಥಾರ್ಥವಾಗಿರ್ರಿ, and be obedient to God. ದೇವರಿಗೆ ವಿಧೇಯರಾಗಿರ್ರಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Being honest before God ದೇವರ ಮುಂದೆ ಯಥಾರ್ಥವಾಗಿರ್ರಿ, and be obedient to God. ದೇವರಿಗೆ ವಿಧೇಯರಾಗಿರ್ರಿ. Today morning, the fasting prayer, we heard about being obedience to God. ಇವತ್ತು ಬೆಳಗಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ವಿಧೇಯರಾಗೋದರ ಬಗ್ಗೆ ಕೇಳಿದೆವು. Last week I told you, no, you always take one word and ask God to do, all the good things to us. ನಾನು ಕಳೆದ ವಾರದಲ್ಲಿ ಹೇಳಿದೆ, ಒಂದು ಮಾತನ್ನು ತೆಗೆದುಕೊಂಡು ದೇವರ ಮುಂದೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕೇಳಿಕೊಡ್ರಿ But ಎಂಬುದಾಗಿ. the Lord always expects us to be obedient to Him. ಆದರೆ ದೇವರು ನಮ್ಮಂದ ಎದುರು ನೋಡುವಂತದ್ದು ಯಾವಾಗಲೂ ನಾವು ವಿಧೇಯರಾಗಿರಬೇಕೆಂಬುದಾಗಿ. Okay, I'm going to ask you, ಬೆಳಗ್ಗೆ ನಾವು ಕೇಳಿದ ಆ 7 ಮಾತು ಯಾರಿಗಾದ್ರು ಜ್ಞಾಪಕ ಇದೆಯಾ? ಎಷ್ಟು ಮಂದಿ ಹೇಳ್ತೀರಿ? ಬೆಳಗ್ಗೆ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಈ ಕಡೆ ನಾನು ಕೇಳಕ್ಕಿಲ್ಲ, ಯಾಕಂದ್ರೆ ಯಾರಿಲ್ಲ, ನೀವೇ ಎಲ್ಲರಿದ್ರಿ, ನೀವು ಹೇಳ್ರಿ. ದೇವರ ಮಾತಿಗೆ ಕಿವಿ ಕೊಟ್ರೆ ದೇವ್ರ ಏನ್ ಮಾಡ್ತಾರಂತೆ? ಅಭಿವೃದ್ಧಿ ಪಡಿಸ್ತಾನೆ. ದೇವರ ಮಾತಿಗೆ ಕಿವಿ ಕೊಟ್ರೆ ಉನ್ನತ ಸ್ಥಿತಿಗೆ ತರ್ತಾನೆ. ದೇವರ ಮಾತಿಗೆ ಕಿವಿ ಕೊಟ್ರೆ ದೇವರ ನಮ್ಮನ್ನ ಶಿರಸ್ಸಾಗಿಡ್ತಾನೆ. ದೇವರ ಮಾತಿಗೆ ಕಿವಿ ಕೊಟ್ರೆ ಬಂಧನೆಗಳಿಂದ ದೇವರು ತಪ್ಪಿಸ್ತಾನೆ. ದೇವರ ಮಾತಿಗೆ ಕಿವಿ ಕೊಟ್ರೆ ಪರಿಪೂರ್ಣ ಮೇಲಾಗ್ತದೆ ಅಲ್ವಾ? ಓಕೆ, ಸೊ ಅವ್ರಿಗೆಲ್ಲ ಸ್ವಲ್ಪ ಒಂಥರ ಇರ್ತತೆ, ನಾನೆಲ್ಲ ಹೇಳ್ಬಿಡ್ತೀನಿ. ಓಕೆ ಓಕೆ ಬೀಯಿಂಗ್ ಒಬೀಡಿಯಂಟ್ ಟು ಗಾಡ್. ದೇವರಿಗೆ ವಿಧೇಯರಾಗಿರುವುದು. See, when we obey to the word of God, ನಾವು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೇವೋ, quickly I want to say there are 7 blessings. ನಾನು 7 ಆಶೀರ್ವಾದಗಳ ಬಗ್ಗೆ Come ಸಂಕ್ಷಿಪ್ತವಾಗಿ on, ಹೇಳ್ತೇನೆ. listen carefully, or if you want to write, please write it down, these things what I'm going to say. ಸರಿಯಾಗಿ ಕೇಳ್ರಿ, ಬರ್ಕೊಳ್ಳೋದಾದ್ರೆ ಬೇಗ ಬರ್ಕೊಳ್ಳಿ. రాసుకుంటే చాలా ఉపకారం అవుతుంది. ಬರ್ಕೊಂಡ್ರೆ ತುಂಬಾ ಉಪಕಾರವಾಗುತ್ತದೆ. ఇప్పటికి కాదు, ఎప్పటికి ఉపకారం అవుతుంది. ಇವಾಗಲ್ಲ, ಯಾವಾಗಲೂ మీ బైబిల్లో ಉಪಕಾರವಾಗುತ್ತದೆ. లాస్ట్ పేజ్ లో ఏమన్నా అక్కడ ఖాళీ స్థలం ఉంటే దీన్ని మీ జీవితంకు వచ్చేటట్టు మీరు ರಾಸ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಬರುವುದಕ್ಕಾಗಿ ನಿಮ್ಮ ಬೈಬಲ್ ಅಲ್ಲಿ ಲಾಸ್ಟ್ ಪೇಜ್, ವೈಟ್ ಪೇಜ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಯಾರ್ಯಾರು ಸಾಲ ಕೊಟ್ಟರೆ ಅದನ್ನೆಲ್ಲ ಬರೆಯೋದಕ್ಕಲ್ಲ, ವಾಕ್ಯಗಳನ್ನ ಬರ್ಕೊಳ್ಳೋದಕ್ಕಾಗಿ ಅಲ್ವಾ? ಬರ್ಕೊಳ್ರಿ. ದೇವರ ಮಾತಿಗೆ ವಿಧೇಯರಾದರೆ, when we obey to the word, what will happen? ದೇವರ ಮಾತಿಗೆ ವಿಧೇಯರಾದರೆ ಏನಾಗುತ್ತದೆ? The book of Deuteronomy ಧರ್ಮೋಪದೇಶ ಕಾಂಡ gives 7 blessings. 7 ಆಶೀರ್ವಾದಗಳನ್ನು So ಹೇಳುತ್ತದೆ. I'm just quickly going to say this. Please write it down. ನಾನು ಬೇಗ ಹೇಳ್ತೇನೆ, ದಯವಿಟ್ಟು ಬರ್ಕೊಳ್ರಿ. The book of Deuteronomy chapter 6 verse 3. 6ನೇ ಅಧ್ಯಾಯ 3ನೇ ವಚನ, ಧರ್ಮೋಪದೇಶ ಕಾಂಡ. Keep your Bible open to the book of Deuteronomy. ಧರ್ಮೋಪದೇಶಕ್ಕೆ ನಿಮ್ಮ ಸತ್ಯವೇನು ತೆರೆದಿಟ್ಟುಕೊಡ್ರಿ. And keep opening to the verse, chapter 6 verse 7. 6 ಮತ್ತು 7ನೇ Chapter 6 verse 3. 6ನೇ ಅಧ್ಯಾಯ 3ನೇ ವಚನಕ್ಕೆ ಸತ್ಯವೇದನ್ನು ತೆಗೆದುಕೊಳ್ಳಿರಿ. Okay. Chapter 6 verse 3. 6ನೇ ಅಧ್ಯಾಯ 3ನೇ ವಚನ. ಬೇಗ ಓದ್ಬೇಕು. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. See, in English it says obey to the word. It is not listen to the word. ಇದು ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳ್ತದೆ, ಕೇಳುವುದು ಅಲ್ಲ, ದೇವರ ಮಾತಿಗೆ ವಿಧೇಯರಾಗದು ಎಂಬುದಾಗಿ. People are mad about listening so many things. ಅನೇಕ ಜನರು ಕೇಳುವುದರಲ್ಲಿಯೇ ಅನೇಕ ತರನಾಗಿ ಹುಚ್ಚರಾಗಿದ್ದಾರೆ. People want to hear lot
new things in their lives. ತಮ್ಮ ಜೀವಿತದಲ್ಲಿ ಜನರು ಹೊಸದನ್ನು ಕೇಳುವುದಕ್ಕಾಗಿಯೇ ಉತ್ಸಾಹವುಳ್ಳವರಾಗಿದ್ದಾರೆ. But God always wants us to obey what we listen. ಆದರೆ ದೇವರು ನಾವು ಯಾವುದನ್ನು ಕೇಳಿದೀವಿ ಅದಕ್ಕೆ ವಿಧೇಯರಾಗಿ ನಡೆಯುವುದನ್ನು ಬಯಸುತ್ತಾರೆ. There is much difference between hearing and listening. ಅದರಲ್ಲಿ ಕೇಳುವುದು ಮತ್ತೆ ಗ್ರಹಿಸುವುದು ಇದರಲ್ಲಿ బదలావణ ಇದೆ. అంటే వినటం వేరే కదా, చెవులు వంగి వినడం వేరు. ಅಂದ್ರೆ ಕೇಳುವುದು ಬೇರೆ, ಕಿವಿಗೊಟ್ಟು ಕೇಳುವುದು You ಬೇರೆ. are all hearing my words, ನೀವೆಲ್ಲರೂ ನನ್ನ ಮಾತನ್ನು ಕೇಳ್ತಾ ಇದ್ದೀರಿ. but listen carefully. That means you have to take your attention. ಅಂದ್ರೆ ಸರಿಯಾಗಿ ಕೇಳಿರಿ, ಕಿವಿಗೊಟ್ಟು ಕೇಳಿರಿ ಅಂದ್ರೆ ನಿಮ್ಮ ಗಮನವೆಲ್ಲ ಇಲ್ಲೇ ಇರಲಿ చాలా ಎಂಬುದಾಗಿ. సారి వింటున్నాము, అయితే ఏం విన్నామో మనకు తెలియదు. ಅನೇಕ ಸಾರಿ ನಾವು ಕೇಳ್ತೀವಿ ಆದ್ರೆ ಏನು ಕೇಳಿದ್ವಿ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. అయితే మనం శ్రద్ధగా విన్నప్పుడు, ಆದರೆ ನಾವು ಶ್ರದ್ಧೆಯಿಂದ ಕೇಳುವಾಗ, when you listen carefully, ನೀವು ಶ್ರದ್ಧೆಯಿಂದ ಕೇಳುವಾಗ, that means when you obey carefully. ಅಂದರೆ ನೀವು ಶ್ರದ್ಧೆಯಿಂದ ವಿಧೇಯರಾಗುವಾಗ. This particular verse in Deuteronomy chapter 6 verse 3 says, ಈ ಒಂದು ಧರ್ಮೋಪದೇಶ ಕಾಂಡ 6:3ನೇ ವಚನ ಹೀಗೆ ಹೇಳುತ್ತದೆ. the Lord says that I will multiply you. ದೇವರು ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಹೆಚ್ಚು ಪಡಿಸುತ್ತೇನೆ. Hallelujah. 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 Increase greatly. That's how in English it's written. ನಾನು ಬಹಳವಾಗಿ ನಿನ್ನನ್ನು ಹೆಚ್ಚಿಸುತ್ತೇನೆ. See, when you obey, ನೀವು ಯಾವಾಗ ವಿಧೇಯರಾಗುತ್ತೀರೋ, the Lord says you may increase greatly. ದೇವರು ಹೀಗೆ ಹೇಳುತ್ತಾರೆ, ನೀನು ಬಹಳವಾಗಿ ಹೆಚ್ಚುತ್ತಿ ಎಂಬುದಾಗಿ. I want everyone to say increase greatly. ಪ್ರತಿಯೊಬ್ಬರು ಹೇಳ್ರಿ, ಬಹಳವಾಗಿ ಹೆಚ್ಚುವುದು. ఎప్పుడు ಯಾವಾಗ? దేవుని వాక్యముకు విధేయులైనప్పుడు. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ. ఇప్పుడు మనము అంటే ఎక్కువగా ఇంక్రీజ్ అవుతున్నామా లేదు ಡಿಕ್ರೀಸ್ అవుతున్నామా? ಅಂದ್ರೆ ಇವಾಗ ನಾವು ತುಂಬವಾಗಿ ಹೆಚ್ಚುತ್ತಾ ಇದೀವಾ ಅಥವಾ ಬಹಳವಾಗಿ ಕಡಿಮೆ ಆಗ್ತಾ ಇದೀವಾ? Why we are not increasing day after day? ಯಾಕೆ ನಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇಲ್ಲ? If you read 1 Samuel 2 Samuel carefully, ನೀವು 1ನೇ ಸಮುವೇಲ 2ನೇ ಸಮುವೇಲ ಶ್ರದ್ಧೆಯಿಂದ ಓದಿದರೆ, David increased day by day. ದಾವೀದನು ದಿನೇ ದಿನೇ ಹೆಚ್ಚಾಗುತ್ತಾ ಬಂದನು. Saul decreased day by day. ಸೌಲನು ದಿನೇ ದಿನೇ ಕುಗ್ಗಿಸುತ್ತಾ ಬಂದನು. I know, these two characters are here. ನಾನು ನಂಬ್ತೀನಿ ಇಲ್ಲಿ ಎರಡು ಕಾರ್ಯಗಳು ಅಥವಾ ಎರಡು ಜೀವಿತದ Characters. ಎರಡು ವ್ಯಕ್ತಿತ್ವಗಳು ವ್ಯಕ್ತಿತ್ವಗಳು ಇಲ್ಲಿವೆ. Either you may be a Saul nor you may be a David. ನೀವು ಸೌಲನಾಗಿರಬಹುದು ಅಥವಾ ದಾವೀದನಾಗಿರಬಹುದು. David was increasing day by day. ದಾವೀದನು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದ್ದನು. And Saul was decreasing day by day. ಸೌಲನು ದಿನದಿಂದ ದಿನಕ್ಕೆ ಕುಗ್ಗಿಸುತ್ತಾ Why ಇದ್ದನು. Saul was decreasing? ಯಾಕೆ ಸೌಲನು ಕುಗ್ಗಿಸುತ್ತಾ Because ಇದ್ದನು? he was not obeying to the word of God. ಯಾಕೆಂದರೆ ಆತನು ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತಾ ಇರಲಿಲ್ಲ. This year if you do not obey to the voice and the commands and the scripture, you will not increase, right? ಈ ವರ್ಷದಲ್ಲಿ ನೀವು ದೇವರ ಮಾತಿಗೆ ವಿಧೇಯರಾಗದೆ ಹೋದರೆ, ಆತನ ವಾಕ್ಯಗಳಿಗೆ ವಿಧೇಯರಾಗದೆ ಹೋದರೆ ಜೀವಿತದಲ್ಲಿ ಹೆಚ್ಚಾಗುವುದಕ್ಕೆ ಅಭಿವೃದ್ಧಿ ಆಗುವುದಕ್ಕೆ ಆಗುವುದಿಲ್ಲ. When you obey to the word, you will increase like David, day by day. Amen. ನೀವು ಯಾವಾಗ ವಿಧೇಯರಾಗುತ್ತೀರೋ ಆವಾಗ ದಾವೀದನ ಹಾಗೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ How many of ಆಗುತ್ತೀರಿ. you want to be like David? ಎಷ್ಟು ಜನ ದಾವೀದನ ತರ ಇರಬೇಕೆಂಬುದಾಗಿ Say, I want to be ಬಯಸುತ್ತೀರಿ? like David. ಹೇಳ್ರಿ, ನಾನು ದಾವೀದನ ತರ ಅಭಿವೃದ್ಧಿ ಆಗಬೇಕೆಂಬುದಾಗಿ. ప్రభువా నేను దావీదులాగా రోజు అభివృద్ధి చెందాలి. ಪ್ರಭುವೇ, ನಾನು ದಾವೀದನಾಗಿ ಪ್ರತಿದಿನ ಅಭಿವೃದ್ಧಿ ಆಗಬೇಕು. అభివృద్ధి చెందేదానికి ఒకటి ఏం కావాలంటే విధేయులు కావాలి. ಆ ಅಭಿವೃದ್ಧಿ ಆಗಬೇಕಾಗಿದ್ರೆ ಒಂದೇ ಅಂದ್ರೆ ವಿಧೇಯತೆ When ಇರಬೇಕು. you obey to the word, you will increase greatly. ನೀವು ದೇವರಿಗೆ ವಿಧೇಯರಾಗುವಾಗ ಬಹಳವಾಗಿ ಹೆಚ್ಚಾಗುವಿರಿ. Deuteronomy chapter 28 ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ verse 1. 1ನೇ ವಚನ. I think most of us know this scripture by heart. ಇದು ಎಲ್ಲರಿಗೂ ಬಾಯ್ಪಾಠವಾಗಿದೆ ಎಂಬುದಾಗಿ ನೆನೆಸ್ತೀನಿ. Amen. Praise the Lord. If you fully obey the Lord your God, carefully follow all his commands, I give you today, the Lord your God will set you high above all the nation on earth. ನೀವು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಈಗ ಹೇಳುವಂತ ಎಲ್ಲಾ ಮಾತುಗಳನ್ನು ಅನುಸರಿಸಿ ನಡೆದರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಕನ್ನಡದಲ್ಲಿ ಕೇಳಿ ಕೇಳಿ ಎಂಬುದೆಲ್ಲ ಕೇಳಿ ಅಲ್ಲ, ವಿಧೇಯರಾಗಿ ಅಲ್ಲ. When you carefully obey to the Lord your God,
ನೀವು ಯಾವಾಗ ಶ್ರದ್ಧೆಯಿಂದ ದೇವರ ವಾಕ್ಯಕ್ಕೆ ದೇವರಿಗೆ ವಿಧೇಯರಾಗುತ್ತೀರೋ and you will be high above all the nations. ಎಲ್ಲ ಜನಾಂಗಗಳಿಗಿಂತ ನೀವು ಉನ್ನತರಾಗಿ ಇರುತ್ತೀರಿ. Hallelujah. By Hallelujah. obeying, you will be high above all the nations. ನೀವು ವಿಧೇಯರಾಗುವುದರಿಂದ ಎಲ್ಲರಿಗಿಂತ ಉನ್ನತದಲ್ಲಿ ನೀವು ಇರುತ್ತೀರಿ. Hallelujah. Hallelujah. Say, I want to be high above all people. ನೀವು ಹೇಳ್ರಿ, ನಾನು ಎಲ್ಲಾ ಜನಾಂಗಗಳಿಗಿಂತ ಉನ್ನತದಲ್ಲಿ ಇರಬೇಕು ಎಂಬುದಾಗಿ. అలా నీవు ಹೇಳಿದಂಗೆ ఆగోదు. దేవుడు మీరు చెప్పే మాటను వింటుంటాడు. ನೀವು ಹೇಳುವಂತ ಮಾತನ್ನು ದೇವರು ಕೇಳ್ತಾ ಇದ್ದಾರೆ. మాటలతోనే కార్యం జరుగుతాయి. ಮಾತಿನಿಂದಲೇ ಕಾರ್ಯ ಆಗುತ್ತದೆ. నువ్వు మాట్లాడకపోతే ఏం జరగదు. ನೀವು ಮಾತಾಡದೇ ಇದ್ರೆ ಏನಾಗುವುದಿಲ್ಲ. దేవుడు తన మనసులో అనుకున్నాడు. God, thought in his heart. ದೇವರು ತನ್ನ ಮನಸ್ಸಿನಲ್ಲಿ ಅನ್ಕೊಂಡ್ರು. If we say let there be light, it will become light. ದೇವರು ಒಂದು ಬೆಳಕಾಗಲಿ ಅಂದ್ರೆ ಬೆಳಕಾಗುತ್ತದೆ. దేవుడు అనుకున్నాడు కదా, అవ్వాలి కదా అనుకుంటే అవ్వదు. ದೇವರು ಅನ್ಕೊಂಡಿದಾರಲ್ಲ, ಆಗಬೇಕಲ್ಲ ಅಂದ್ರೆ ಆಗೋದಿಲ್ಲ. When God said, ದೇವರು ಯಾವಾಗ ಹೇಳಿದರು, Genesis chapter 1 says, when God said, things happened. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಹೇಳಲು ಅನ್ನುವಾಗಲೇ ಕಾರ್ಯಗಳು ಜರುಗಿದವು. Hallelujah. Hallelujah. When you say God's word, it will come to pass in your life. ನೀವು ಯಾವಾಗ ದೇವರ ವಾಕ್ಯವನ್ನು ಹೇಳುತ್ತೀರೋ ನಿಮ್ಮ ಜೀವಿತದಲ್ಲಿ ಅದು ನಡೆಯುತ್ತದೆ. Can I hear amen? Hallelujah. Amen. Hallelujah. Hallelujah. I am going to be high among all the people. ನಾನು ಜನಾಂಗಗಳಿಗಿಂತ ಉನ್ನತದಲ್ಲಿ ಇರುತ್ತೇನೆ. ఒక వ్యక్తి రాను మేలుగా అంటే పైకి వెళ్తున్నాడంటే ఏదో అడ్డదారిలో వెళ్తున్నాడని కాదు, ఆయన దేవునికి విధేయుడు అవుతున్నాడని అర్థం. ಒಬ್ಬ ವ್ಯಕ್ತಿ ಮೇಲೆ 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 ಬರ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ಅಡ್ಡದಾರಿಯಿಂದಲ್ಲ, ದೇವರಿಗೆ ವಿಧೇಯರಾಗುತ್ತಾ ಇದ್ದಾರೆ ಎಂಬುದಾಗಿ. దాన్ని చూసి నీకు సహించుకోకపోతే నువ్వు కూడా విధేయ అయి చూడు, దేవుడు ఆయనలాగా నిన్ను కూడా పైకి తీసుకొస్తాడు. ಆಮೆನ್. Amen. ಆಮೆನ್. Hallelujah. Hallelujah. ಒಂದು ವೇಳೆ ನಿಮಗೆ ಅದನ್ನು ನೋಡಿ ಸಹಿಸಕ್ಕಾಗಲ್ವಾ, ದೇವರೇ ನಾನು ಕೂಡ ಇವತ್ತರಿಂದ ವಿಧೇಯನಾಗ್ತೀನಿ ಅಂದ್ರೆ ದೇವರು ನಿಮ್ಮನ್ನು ಕೂಡ ಮೇಲಕ್ಕೆ ತರ್ತಾನೆ. ಯಾಕಂದ್ರೆ ದೇವರ ವಾಕ್ಯ ಎಂದಿಗೂ ಸುಳ್ಳಾಗುವುದಿಲ್ಲ. God's word will never fail in your life. ದೇವರ ವಾಕ್ಯ ಯಾವತ್ತೂ ಅದು ಬಿದ್ದು ಹೋಗುವುದೇ ಇಲ್ಲ. Hallelujah. Hallelujah. Deuteronomy chapter 28 verse 14. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 14ನೇ I'm just ವಚನ. giving you all these words to obey God, right? ನಾನು ಇದೆಲ್ಲವೂ ದೇವರಿಗೆ ವಿಧೇಯರಾಗುವುದರ ಬಗ್ಗೆ ಹೇಳುತ್ತಾ ಇದ್ದೇನೆ. Verse 28 verse 14. 28ನೇ ಅಧ್ಯಾಯ 14ನೇ ವಚನ. చదవండి త్వరగా. See, hallelujah. Hallelujah. God will say that I will make you top, not the lower, right? ನಾನು ನಿಮ್ಮನ್ನು ಮೇಲೆ ಕೆಡುತ್ತೇನೆ ಹೊರತು You will ಕೆಳಗಿನವರನ್ನಾಗಿ never ಅಲ್ಲ. be bottom. ನೀವು ಕೆಳಗಿನವರಾಗಿರುವುದಿಲ್ಲ. You will never be tail. ನೀನು ಬಾಲವಾಗಿರುವುದಿಲ್ಲ. You will always be head. ನೀನು ಯಾವಾಗಲೂ ಶಿರಸ್ಸಾಗಿ ತಲೆಯಾಗಿರುತ್ತಿ. Hallelujah. Hallelujah. Amen. Amen. Say after me, I want to be head always. ನೀವು ಹೇಳ್ರಿ, ನಾನು ಯಾವಾಗಲೂ ಶಿರಸ್ಸಾಗಿಯೇ ಇರಬೇಕೆಂಬುದಾಗಿ. Hallelujah. Hallelujah. ನಾನು తల తోక కాదు. ನಾನು ತಲೆ ಬಾಲವಲ್ಲ. తోక అవ్వడానికి ఏం చేసేది వద్దు. ನಾವು ಬಾಲಾಗೋದಕ್ಕಾಗಿ ಏನು ಮಾಡಬೇಕಾಗಿಲ್ಲ. ఇప్పుడు ఏం ఉన్నామో అలాగే ఉంటే తోకగానే ఉంటాం. ನೀವು ಏನು ಮಾಡದೆ ಹಾಗೆ ಇದ್ರೆ ಹಾಗೆ ಬಾಲವಾಗೇ బట్ ಇರುತ್ತೀರಿ. తల కావాలంటే ಆದರೆ ತಲೆ ಆಗಬೇಕಾದ್ರೆ దేవుని మాటకు లోబడాలి. ದೇವರ ಮಾತಿಗೆ ವಿಧೇಯರಾಗಬೇಕು. Hallelujah. Hallelujah. So when you obey to the word, the Lord says, I will never make you a tail, but you will always remain as a head. ನೀವು ಯಾವಾಗ ದೇವರ ಮಾತಿಗೆ ವಿಧೇಯರಾಗಿ ನಡೀತಿರೋ, ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಬಾಲವಾಗಿ ಅಲ್ಲ ತಲೆಯಾಗಿ ಮಾಡುತ್ತೇನೆ ಎಂಬುದಾಗಿ. Hallelujah. Hallelujah. The first word, you will increase, right? ಮೊದಲನೇದಾಗಿ Greatly. ನೀವು When ಹೆಚ್ಚಲ್ಪಡುತ್ತೀರಿ. you obey, you will increase greatly. ನೀವು ದೇವರಿಗೆ ವಿಧೇಯರಾಗುವಾಗ ಬಹಳವಾಗಿ And ಹೆಚ್ಚುತ್ತೀರಿ. when you obey, you will be high above all the nations. ನೀವು ವಿಧೇಯರಾಗುವಾಗ ಎಲ್ಲಾ ಜನಾಂಗಗಳಿಗಿಂತ When ಉನ್ನತವಾಗಿರುತ್ತೀರಿ. you obey to the word, the Lord says that I will make you a head, not as a tail. ನೀವು ವಿಧೇಯರಾಗುವಾಗ ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ತಲೆಯಾಗಿ ಇಡುತ್ತೇನೆ ಹೊರತು ಬಾಲವಾಗಿ ಅಲ್ಲ. Hallelujah. 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 To make it short, ಇನ್ನು ನಾವು ಚಿಕ್ಕದಾಗಿ ಮಾಡೋಣ. Deuteronomy chapter 30, ಈ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ verse 2. 2ನೇ ವಚನ. Chapter 30, verse 2. 30ನೇ ಅಧ್ಯಾಯ 2ನೇ ವಚನ. ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಕರ್ತನ ಆಶ್ರಯಕ್ಕೆ ತಿರುಗಿ ಬಂದು, ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಕರ್ತನು ದುರ್ವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಗೆ ತಿರುಗಿ ಕೂಡಿಸುವನು. Yes, the Lord says, I will restore
That ನಾನು means all your bondages will be released. ಅಂದರೆ ನಾನು ನಿಮ್ಮನ್ನು ತಿರುಗಿ ಒಂದು ಮಾಡುವೆನು, ಅಂದರೆ ಈ ಕಟ್ಟಲ್ಪಟ್ಟಿರುವ ಎಲ್ಲ ಬಂಧನಗಳು The ಬಿಡುಗಡೆಯಾಗುವವು. Lord says, I will set you free. ನಾನು ನಿಮ್ಮನ್ನು ಬಿಡುಗಡೆ ಮಾಡುವೆನು I ಎಂಬುದಾಗಿ will ದೇವರು set you ಹೇಳ್ತಾ ಇದ್ದಾರೆ. free from all the bondages. ಎಲ್ಲ ಬಂಧನಗಳಿಂದ ನಾನು ನಿನ್ನನ್ನು ಬಿಡಿಸುವೆನು. Today Satan wants to bind, not to grow, not to be successful, not to flourish, and not to be a man or woman of God. ನಾವು ಬೆಳೆಯಬಾರದು, ನಾವು ಹೆಚ್ಚಾಗಬಾರದು, ನಾವು ದೇವರ ಮಕ್ಕಳಾಗಿ ಇರಬಾರದು ಎಂಬುದಾಗಿ ಸೈತಾನನು ನಮ್ಮನ್ನು ಬಂಧನೆ ಮಾಡುವುದಕ್ಕಾಗಿ ಬಯಸುತ್ತಾನೆ. But today the Lord says, if you obey to God, ಆದರೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರಿಗೆ I ವಿಧೇಯರಾಗುವುದಾದರೆ will set you free. ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ. There is no more bondages in your ನಿಮಗೆ life. ಇನ್ನು ಮುಂದೆ ಬಂಧನ ಇರುವುದೇ ಇಲ್ಲ. Hallelujah. Hallelujah. There will be no sickness in your life. ನಿಮ್ಮ ಜೀವಿತದಲ್ಲಿ ರೋಗಗಳು ಇರುವುದೇ ಇಲ್ಲ. మీ జీవితంలో రోగంతో సైతం మిమ్మల్ని బంధించకుండా పోతాడు. ನಿಮ್ಮ ಜೀವಿತದಲ್ಲಿ ಸೈತಾನನು ರೋಗದಿಂದ ಬಂಧಿಸುವುದೇ ಇಲ್ಲ. హల్లెలూయా. Hallelujah. అప్పులతో మనల్ని బంధించలేడు. ನಮ್ಮನ್ನು ಬಂಧಿಸುವುದಕ್ಕಾಗುವುದೇ ಇಲ್ಲ. ಸಾಲಗಳಿಂದ ಸೈತಾನ್ ನಮ್ಮನ್ನು ಬಂಧಿಸುವುದಕ್ಕಾಗುವುದಿಲ್ಲ ಅಲ್ಲ కదా అప్పులతో మనల్ని బంధించడు. ಸಾಲಗಳಿಂದ ನಮ್ಮನ್ನು ಬಂಧಿಸಲಾಗುವುದಿಲ್ಲ. Why you are not released? Because you are not obeying to the word. ನೀನು ಯಾಕೆ ಬಿಡುಗಡೆ ಆಗುತ್ತಾ ಇಲ್ಲ ಅಂದ್ರೆ ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತಾ ಇಲ್ಲ. Glory to God. ದೇವರಿಗೆ ಮಹಿಮೆ ಉಂಟಾಗಲಿ. See, how to overcome your discouragement. ನಿಮ್ಮ ಒಂದು ಅಧೈರ್ಯದಿಂದ ಹೇಗೆ ಮೇಲಕ್ಕೆ ಬರಬೇಕು, ನಿರುತ್ಸಾಹದಿಂದ కదా? ನಿರುತ್ಸಾಹದಿಂದ. See, how to come out of your discouragement. ನಿಮ್ಮ ಒಂದು ನಿರುತ್ಸಾಹದಿಂದ ಹೇಗೆ ಮೇಲಕ್ಕೆ ಬರಬೇಕು. Be honest before God ದೇವರ ಮುಂದೆ ಯಥಾರ್ಥವಾಗಿರುವುದರಿಂದ, and be obedient to God. ದೇವರಿಗೆ ವಿಧೇಯರಾಗಿ Because ನಡೆಯುವುದರಿಂದ. by obeying you will increase greatly ಯಾಕೆಂದರೆ ನೀವು ವಿಧೇಯರಾಗುವುದರಿಂದ ಬಹಳವಾಗಿ ಹೆಚ್ಚುತ್ತೀರಿ. and you will be high above all the nations. ಎಲ್ಲಾ ಜನಾಂಗಗಳಿಗಿಂತ ಉನ್ನತರಿಗೆ ನೀವು And the Lord ಬರ್ತೀರಿ. says, when you obey, I will make you a head, not as a tail. ದೇವರು ಹೇಳ್ತಾ ಇದ್ದಾರೆ, ನೀವು ವಿಧೇಯರಾಗುವುದರಿಂದ ತಲೆಯಾಗಿ ಮಾಡುತ್ತೇನೆ ಹೊರತು By ಬಾಲವಾಗಿ obeying, ಅಲ್ಲ. you will be set free from all the bondages. ನೀವು ವಿಧೇಯತೆ ಆಗುವುದರಿಂದ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದುತ್ತೀರಿ. Hallelujah. ಹಾಲೆಲೂಯಾ. Deuteronomy chapter 30 verse 8 says, 30ನೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, and when the Lord, when you obey to the Lord, ನೀವು ದೇವರಿಗೆ ವಿಧೇಯರಾಗುವುದಾದರೆ the Lord says that I will give you a perfect blessing or perfect goodness to you. ನೀವು 8ನೇ ವಾಕ್ಯ ಓದಿಕೊಳ್ಳಿ. ನೀವಾದರೂ ಕರ್ತನ ಮಾತಿಗೆ ಪುನಃ ವಿಧೇಯರಾಗಿ ಹಾ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ ಹಾ. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ ಹ್ಮ್. ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ಹ್ಮ್. ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ಹ್ಮ್. ನಿಮಗೆ ಮೇಲನ್ನುಂಟು ಮಾಡುವನು. దేవునికి మహిమ కలుగును గాక. ದೇವರಿಗೆ ಮಹಿಮೆ ఇక్కడ ఉన్న వాళ్ళు ಉಂಟಾಗಲಿ. మాత్రం ఒకసారి గట్టిగా దేవునికి స్తోత్రాలు చెప్పండి. ದೇವರಿಗೆ గట్టిగా దేవునికి స్తోత్రాలు చెప్పండి. Hallelujah. Why I insist this word is, ನಾನು ಯಾಕೆ ಈ ಮಾತನ್ನು ನಿಮಗೆ ಒತ್ತಾಯ ಹೇಳ್ತಾ ಇದ್ದೇನೆಂದ್ರೆ, the word of God says, ದೇವರ ವಾಕ್ಯ ಹೇಳ್ತಾ ಇದೆ, when you obey, ನೀವು ವಿಧೇಯರಾಗುವಾಗ your God will make you most prosperous in all the work of your hands. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ದೇವರು ನಿಮ್ಮನ್ನು ಬಹಳವಾಗಿ ಸಫಲಪಡಿಸಿ ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಬಯಸುತ್ತಾರೆ. Hallelujah. ಹಾಲೆಲೂಯಾ. ಎಲ್ಲರೂ ಹೇಳ್ರಿ ಸಮೃద్ధి. ಸಮೃದ್ಧಿ, గట్టిగా చెప్పాలా. ಸಮೃದ್ಧి. అరే చెప్పే మాటలు ఇప్పుడే దేవుడు లాగా చెప్పండి అని అన్నాను కదా, మీకు చెప్తే అలాగా అవుతుంది కదా. చెప్పండి సమృద్ధిని, సమృద్ధి అని కాదు, గట్టిగా చెప్పాలి. సమృద్ధిగానే చెప్పాలా. చెప్పండి సమృద్ధి. ಸಮೃದ್ಧಿ. ఇప్పుడు దేవుడు ఏమంటున్నాడంటే, when you obey to the word of God, ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ you will be most prosperous. ನೀವು ತುಂಬಾ ಬಹಳವಾಗಿ ಸಮೃದ್ಧಿ ಆಗುತ್ತೀರಿ. Hallelujah. ಹಾಲೆಲೂಯಾ. Isaac sowed the seed in the land of dry land. ಬರಡಾದ ಭೂಮಿಯಲ್ಲಿ ಇಸಾಕನು ಬೀಜವನ್ನು ಬಿತ್ತಿದನು. The Bible says, ಸತ್ಯವೇದ at ಹೇಳುತ್ತದೆ, the same year ಅದೇ ವರ್ಷದಲ್ಲಿ he reaped 100 folds. ಆತನು 100ರಷ್ಟು ಬೆಳೆಯನ್ನು ಕೊಯ್ದನೆಂಬುದಾಗಿ. Hallelujah. ಹಾಲೆಲೂಯಾ. అదే సంవత్సరంలో, ಅದೇ ವರ್ಷದಲ್ಲಿ ఇదే సంవత్సరంలో మీరు ఏం రాసుకుంటారో అది. లాక్డౌన్ సంవత్సరంలో, లాక్డౌన్ లేదా సంవత్సరದಲ್ಲಿ, నష్టమైన సంవత్సరంలో, ನಷ್ಟವಾಗಿರುವ లేదా ವರ್ಷದಲ್ಲಿ, అప్పులైన సంవత్సరంలో, ಇಲ್ಲ ಸಾಲದ ವರ್ಷದಲ್ಲಿ, అదే సంవత్సరంలో 100 కోసాడంట. ಅದೇ ವರ್ಷದಲ್ಲಿಯೇ ಒಂದು ಬಿಡುಗಡೆ ఈ ಉಂಟಾಗುತ್ತದೆ. సంవత్సరం అవుతుందా? ಈ ವರ್ಷದಲ್ಲಿ మీరు ಆಗುತ್ತದಾ? 100% కోయడానికి అవుతుందా? ನೀವು 100ರಷ್ಟು ಕೊಯ್ಯೋದಕ್ಕಾಗುತ್ತದಾ? దేవుడు వినాలని ఇష్టపడుతున్నాడు. సైతాన్ చెప్పొద్దు అంటాడు. ಸೈತಾನನ್ ಹೇಳ್ಬೇಡ నువ్వు ಅಂತಾನೆ. చెప్పొద్దు, నీకు కలగదని అంటాడు. నువ్వు సైతాన్ మాట వింటావా, దేవుడి మాటలు వింటారా? ನೀವು ಸೈತಾನ ಮಾತು ಕೇಳ್ತೀರಾ, ದೇವರ ಮಾತು దేవుడు అంటున్నాడు, ಕೇಳ್ತೀರಾ? నువ్వు 100% అభివృద్ధి చెందుతావని దేవుని వాక్యం ದೇವರು చెప్తుంది. ಹೇಳ್ತದಾನೆ 100ರಷ್ಟು ಅಭಿವೃದ್ಧಿ When ಆಗುತ್ತೀರಿ God says, ಎಂಬುದಾಗಿ. when you obey to the word, that you will reap 100 folds. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ದೇವರಿಗೆ ವಿಧೇಯರಾಗುವುದಾದರೆ 100ರಷ್ಟು ಬೆಳೆಯನ್ನು ಕೊಯ್ತಿ ಎಂಬುದಾಗಿ. Hallelujah. ಹಾಲೆಲೂಯಾ. అందరూ చెప్దాం, అదే సంవత్సరంలో. ಅದೇ ಎಲ್ಲರೂ ಹೇಳೋಣ, ಅದೇ ವರ್ಷದಲ್ಲಿ. ఇదే సంవత్సరంలో, ಯಾವ ವರ್ಷದಲ್ಲಿ? ఇదే సంవత్సరం, ಇದೇ ವರ್ಷದಲ್ಲಿ 2022 లో. 2022ರಲ್ಲಿ. Hallelujah. ಹಾಲೆಲೂಯಾ. The Lord spoke to me while I was
eating in the afternoon. ನಾನು ಮಧ್ಯಾಹ್ನ ಊಟ ಮಾಡುವಾಗ ದೇವರು ನನ್ನೊಟ್ಟಿಗೆ ಹೀಗೆ I heard the ಮಾತಾಡಿದರು. voice of God, speaking, a man of God was saying something. ದೇವರ ಮನುಷ್ಯನು ಮಾತಾಡುವಾಗ ದೇವರ ಮಾತು ನಾನು ಈ ತರನಾಗಿ ಕೇಳಿದೆ. I heard something like this. ನಾನು ಈ ತರನಾಗಿ ಕೇಳಿದೆ. Next 10 years. ಮುಂದಿನ 10 ವರ್ಷಗಳು. Say, next 10 years. ಹೇಳ್ರಿ ముంದಿನ 10 ವರ್ಷಗಳು. చెప్పండిగా అంటే నెక్స్ట్ 10 years అంటే ఎప్పుడు? ಇನ್ನ ಮುಂದಿನ 10 ವರ್ಷ ಅಂದ್ರೆ ఇప్పుడు ಎಷ್ಟು? 22, ಇವಾಗ 22, 32 లోపల మనం ఎవరు ఇలాగ ఉండం. ನಾವು 30 ಬಂದರೆ 2032 ಬರುವುದರೊಳಗಾಗಿ ನಾವು ಈ ತರನಾಗಿ ಇರುವುದೇ ಇಲ್ಲ. పక్కలో తిరిగి చెప్పండి, నెక్స్ట్ 10 years లో నేను ఇలా ఉండను. ಪಕ್ಕದವ್ರು ನೋಡಿ ಹೇಳ್ರಿ, ಮುಂದೆ ಬರೋ 10 ವರ್ಷಗಳು ನಾನು ಈ ತರನಾಗಿ అదేమో ಇರುವುದೇ ಇಲ್ಲ. అలవాటు మనకు అట్లే అయిపోయింది. ఎప్పుడు చెయ్యి ఇచ్చి నోటితో చెప్పమంటే చెయ్యి పెట్టుకొని ఎప్పుడు నేను పాసుగా నోటితో చెప్పండి, ನೋಡಿ ಹೇಳ್ರಿ, నెక్స్ట్ 10 years లో నేను ఇలా ఉండను. ನಾನು ಮುಂದಿನ ಬರೋ 10 ವರ್ಷದಲ್ಲಿ ಈಗ ಇರುವುದಿಲ್ಲ. ఈ రోజే చూసుకోనండి బాగా, ಇವತ್ತೇ ನನ್ನ ఈ రోజే నన్ను ನೋಡ್ಕೊಂಡ್ಬಿಡ್ರಿ. బాగా చూసుకో. ಇವತ್ತೇ ನಾನು ಚೆನ್ನಾಗಿ ನೋಡ್ಕೊಂಡ್ಬಿಡ್ರಿ. The Lord says that you will reap 100 folds. ದೇವರು ಹೇಳ್ತಾ ಇದಾರೆ, ನೀವು 100ರಷ್ಟು I ಕೊಯ್ಯಲ್ತೀರಿ took that ಎಂಬುದಾಗಿ. word as a challenge. ఆ మాట నేను సవాలుగా తీసుకున్నాను. ಸವಾಲಾಗಿ ಆ ಮಾತನ್ನು ಹಿಡಿದುಕೊಳ್ಳೋಣ. నెక్స్ట్ 10 years ಮುಂದಿನ 10 ವರ್ಷಗಳಲ್ಲಿ you will be high above all the people, ನೀವು ಎಲ್ಲಾ ಜನಾಂಗಗಳಿಗಿಂತ and ಉನ್ನತವಾಗಿ you will ಇರುತ್ತೀರಿ. reap 100-fold blessings. ನೀವು 100ರಷ್ಟು ಆಶೀರ್ವಾದವನ್ನು ಹೊಂದುತ್ತೀರಿ. Hallelujah. ಹಲ್ಲೆಲೂಯಾ. అది ఇదే సంవత్సరంలో మొదలు పెట్టాడు. ಇದೇ ವರ್ಷದಲ್ಲಿ ಅದು ಆಗುತ್ತದೆ. The Lord started to do things in your life ಈ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. from now on. ಈಗಿನಿಂದಲೇ, ఇప్పుడే చెప్పండి, ఇప్పుడే, ಈಗಲೇ, ఈ రోజు నుండి స్టార్ట్ అయిపోయింది. ಇವತ್ತಿನಿಂದಲೇ చెప్పండి ಪ್ರಾರಂಭವಾಯಿತು. చెప్పండి, ఇప్పుడే స్టార్ట్ అయిపోయింది. ಈಗಲೇ ಪ್ರಾರಂಭವಾಯಿತು. వాళ్ళకైంది వీళ్ళకైందని కాదు, నాకు అవుతుంది. ಅವರಿಗಾಗಿದೆ ಇವರಿಗಾಗಿದೆಯಲ್ಲ, ನನಗೆ ಆಗುತ್ತದೆ. When I obey to my God, ಯಾವಾಗ ನಾನು ದೇವರಿಗೆ ವಿಧೇಯರಾಗುತ್ತೇನೋ, the Bible says most prosperous things will, God will give it to me. ನನ್ನ ಜೀವಿತದಲ್ಲಿ ಸಮೃದ್ಧಿಯಾದಂತ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. Hallelujah. హల్లెలూయా. చాలా ఇంకా వింటారా దేవుని వాక్యం అంటే ఒబే గురించి చాలా ఇంకా చెప్పమంటారా? ಇನ್ನು ವಿಧೇಯತೆ ಕುರಿತಾಗಿ ಇನ್ನು ದೇವರ ವಾಕ್ಯ ಹೇಳಬೇಕಾ ಅಥವಾ ఇంతవరకు ಸಾಕಾ? ఎన్ని చెప్పాను నేను? ಇದುವರೆಗೆ ಎಷ್ಟು ಹೇಳಿದಿವಿ? నువ్వు ఎన్నైనా చెప్తావు కదా, మాకేం తెలుసు అంటారా? అది ఏమో చెప్పుకుంటావు కదా, చెప్పేసి పూర్తిగా. ನೀವು ಏನೇನ್ ಹೇಳ್ಬೇಕಂತೀರ ಎಲ್ಲ ಹೇಳ್ಬಿಡ್ರಿ నేను ಪೂರ್ತಿ. ఇంతవరకు 5 చెప్పాను. 5 ಹೇಳಿದ್ವಿ. 5 చెప్పాను. 5 ఎట్లా 5 అంటారా? చెప్తాను మళ్ళా. ಇನ್ನೊಂದ್ಸರಿ ಹೇಳ್ತೀವಿ. దేవుడు, see in English I said, you will greatly increase greatly, ನೀವು ಬಹಳವಾಗಿ ಹೆಚ್ಚುತ್ತೀರಿ, and you will be high above all the nations, ಎಲ್ಲಾ ಜನಾಂಗಗಳಿಗಿಂತ and ಉನ್ನತವಾಗಿರುತ್ತೀರಿ. you will always be head, not as a tail, ನೀವು ಯಾವಾಗಲೂ ತಲೆಯಾಗಿರುತ್ತೀರಿ ಹೊರತು ಬಾಲವಾಗಿ ಅಲ್ಲ. and you will be set free from all the bondages, ಎಲ್ಲಾ ಬಂಧನಗಳಿಂದ ನೀವು ಬಿಡುಗಡೆಯಾಗಿರುತ್ತೀರಿ. and you will be a most prosperous people. ನೀವು ಎಲ್ಲದರಲ್ಲಿಯೂ ತುಂಬಾ ಸಮೃದ್ಧಿಯಾಗಿ ಹೆಚ್ಚುವಂತ ಜನರಾಗಿದ್ದೀರಿ. 5 అయిందా? 5 5 అయిందా లేదా? 5 ಆಯ್ತಾ ಇಲ್ಲ? ఇప్పుడు ఇంట్లో పోయి మీరు ఒకసారి మీరు ఆలోచన చేసి చూడండి, రాదు, మీకు నెనపులో రాదు. ನೀವು ಮನೆಗೆ ಹೋಗಿ ಮತ್ತೊಂದ್ಸಾರಿ ಯೋಚನೆ ಮಾಡಿದ್ರೆ ಬರುವುದಿಲ್ಲ. అందుకే రాసుకోవాలి. ಅದಕ್ಕೆ ಬರ್ಕೊಳ್ಬೇಕು. రాసుకుంటే మనకు ఖచ్చితంగా అది మరలా మనం ఇంట్లో పోయి చదవచ్చు. ನಾವು ఓకేనా? ಬರ್ಕೊಂಡ್ರೆ ಮನೆಗೆ ಹೋಗಿ ಮತ್ತೊಮ್ಮೆ రైట్, ఇప్పుడు ಓದಬಹುದು. 6வது చూద్దాం. 6ನೇದು ಹೇಳ್ತೀನಿ. ఏమది? ಏನದು? చాప్టర్ 30 verse 20. 30ನೇ ಅಧ್ಯಾಯ 20ನೇ ವಚನ. Obeying. ನೀವು ದೇವರಾದ ಯೆಹೋವನನ್ನು ಪ್ರೀತಿಸಿ How to overcome your disappointment. ಹೇಗೆ ನಿಮ್ಮ ಕುಗ್ಗಿಸುವಿಕೆಯಿಂದ ಮೇಲಕ್ಕೆ ಬರಬಹುದು. How to overcome all your discouragement. ನಿಮ್ಮ ಎಲ್ಲ ನಿರುತ್ಸಾಹದಿಂದ ಹೇಗೆ ಮೇಲಕ್ಕೆ ಬರಬಹುದು. Be honest before God. ದೇವರ ಮುಂದೆ ಯಥಾರ್ಥವಾಗಿರುವುದರಿಂದ, And be obedient to God. ದೇವರಿಗೆ ವಿಧೇಯರಾಗಿರುವುದರಿಂದ. Hallelujah. ಹಲ್ಲೆಲೂಯಾ. And what is the benefit of obeying to God? ದೇವರಿಗೆ ವಿಧೇಯರಾಗುವುದರಿಂದ ಯಾವ ಒಂದು ಲಾಭವಿದೆ? The sixth thing is 6ನೆಯ chapter 30 verse 20. 30ನೇ ಅಧ್ಯಾಯ 20ನೇ ವಚನ. Huh. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. Hallelujah. 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 The Lord will cause you to possess all your blessings. ದೇವರು ನಿಮ್ಮನ್ನು ಎಲ್ಲಾ ಒಂದು ಆಶೀರ್ವಾದಗಳನ್ನು ಅನುಭವಿಸುವುದಕ್ಕಾಗಿಯೇ ಬಲಪಡಿಸುತ್ತಾರೆ. ఎంజాయ్ కాదు, possess. to possess అంటే స్వాతంత్రం చేసుకోవడానికి. ನೀವು ಎಲ್ಲವನ್ನು ಸ್ವಾತಂತ್ರ್ಯವಾಗಿ ಹೊಂದಿಕೊಳ್ಳುವುದಕ್ಕಾಗಿ. ఏది స్వాతంత్రం పొందుకుంటామంట మనము? మన దేవుడు పితృలకు ఏమేమైతే చెప్పాడో వాటి అన్నిటిని మనం స్వాతంత్రంగా పొందుకుంటాం. ನಮ್ಮ ಪಿತೃಗಳಿಗೆ ದೇವರು ಏನೇನು ಹೇಳಿದಾರೋ ಅದೆಲ್ಲವನ್ನು ನಾವು ಸ್ವಾತಂತ್ರ್ಯವಾಗಿ ಹೊಂದಿಕೊಳ್ಳುತ್ತೇವೆ. So what did God say to Abraham? ದೇವರು ಅಬ್ರಹಾಮನಿಗೆ ಏನು ಹೇಳಿದರು? దేవుడు ఏం చెప్పాడు? ದೇವರು ಏನು ಹೇಳಿದರು? ఏం చెప్పాడు అబ్రహాముకు? ಅಬ್ರಹಾಮನಿಗೆ ಏನು ಹೇಳಿದರು? ఏదైనా ఒకటి ఆలోచన చేసి చెప్పొచ్చు కదా. సంథింగ్ యు జస్ట్ రిమెంబర్ అండ్ సే ఇట్. ಯಾವುದಾದ್ರೂ ಒಂದು ನೆನಪು ಮಾಡಿಕೊಂಡು ಹೇಳ್ರಿ.
నీ మూలకంగా భూలోకంలో ఉన్న సమస్త ప్రజలు ఆశీర్వదింపబడతారు. ನಿನ್ನ ಮೂಲಕವಾಗಿ ಭೂಲೋಕದಲ್ಲಿರುವ ಎಲ್ಲ ಜನಗಳು ಆಶೀರ್ವದಿಸಲ್ಪಡುವರು. హల్లెలూయా. ఇది అబ్రహాముకు దేవుడు చెప్పింది. ಇದು ಅಬ್ರಾಮನಿಗೆ ದೇವರು ಹೇಳಿರುವುದು. అబ్రహాం మరి ఒకటి చెప్పాడు, ಅಬ್ರಾಮನಿಗೆ ಮತ್ತೊಂದು ಹೇಳಿದರು, నువ్వు అడుగు పెట్టే ప్రతి స్థలమును నేను నీకు సంతానకి ఇస్తాను. ನಾನು ನೀನು ಕಾಲಿಡೋ ಪ್ರತಿಯೊಂದು ಸ್ಥಳಗಳು ನಿನ್ನ ಸಂತಾನಕ್ಕೆ ಕೊಡುವೆನು. అది అన్ని ఆయనకు జరిగింది, ಅದು ಅಬ್ರಾಮನಿಗೆ ಆಯ್ತು, నాకు కూడా జరుగుతుంది. ನನಗೂ ಕೂಡ ಆಗುತ್ತದೆ. చెప్పండి, మీకు జరుగుతుందా కాదా? ನೀವ್ ಹೇಳ್ರಿ, ನಿಮಗ ಆಗ್ತಾ ಇದೆ ಇಲ್ಲ? జరుగుతుందా అన్న వాళ్ళు మాత్రం కుడి చేయొద్దండి. ಆಗುತ್ತದೆ ಅನ್ನೋರು ಮಾತ್ರ ಕೈ ಎತ್ತಿ ಹೇಳ್ರಿ. నాకు జరగదు అన్న వాళ్ళందరూ పీచంగా ఎత్తండి. ನನಗ ಆಗ್ತಾ ಇಲ್ಲ ಎಂಬುದಾಗಿ ಹೇಳೋರು ಹೇಳಿ. దేవుని వాక్యం ఎప్పుడో సంతోషంగా తీసుకోవాలి కదా. యు హావ్ టు రిసీవ్ ద వర్డ్ జాయ్ఫుల్లీ. ದೇವರ ವಾಕ್ಯವನ್ನು ಯಾವಾಗಲೂ ನಾವು ಸಂತೋಷವಾಗಿ ತೆಗೆದುಕೊಳ್ಳಬೇಕು. హల్లెలూయా. ಹಲ್ಲೆಲೂಯಾ. Lord wants you and I to obey his commandments. ದೇವರು ನಾವು ಮತ್ತು ನೀನು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕೆಂಬುದಾಗಿ Whatever ಬಯಸುತ್ತಾರೆ. the Lord says, just listen and obey to him. ದೇವರು ಹೇಳುವಂತದ್ದು ಏನಿದೆ ಅದನ್ನು ಕೇಳಿ ಅದಕ್ಕೆ ವಿಧೇಯರಾಗಿರಿ. Hallelujah. ಹಲ್ಲೆಲೂಯಾ. How many of you received your promise cards? ಎಷ್ಟು ಜನ ಪ್ರಾಮಿಸ್ ಅಂದ್ರೆ ವಾಗ್ದಾನದ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದೀರಿ? తీసుకున్నారా? ತಗೊಂಡಿದ್ದೀರಾ? ఉందా బైబిల్లో? ಬೈಬಲ್ ಅಲ್ಲಿ ಇದೆಯಾ? ఏమి వచ్చింది? ಏನ್ ಬಂದಿದೆ? అందరికి చూసుకున్నారా? చూడండి, దేవుడు నాకు ఇచ్చాడు, దేవుడు నాకు ఇచ్చాడు, దేవుడు నాకు ఇచ్చాడు కదా. అది ముందుగా ఇచ్చింది, అది వెనకాల ఏముంది అది చెప్పుకుంటాం అందరికి. ಹಿಂದ್ಗಡೆ ಇರುವಂತದನ್ನ ನೋಡಿದೀರಾ? ఇందే దాని వెనకాల ఇంకొకటి ఉంది కదా, కమాండ్మెంట్ అని ఒకటి ఉంది కదా. ಕಮಾಂಡ್ಮೆಂಟ್ ಒಂದು ಅಂತ ಒಂದಿದೆ. ఇక్కడ దేవుడు నన్ను తలగా ఉంచుతాడు అని ఉన్నది అనుకుందాం. ನೀವು ಇಲ್ಲಿ ನಿಮ್ಮನ್ನ ತಲೆಯಾಗಿ ಇಡ್ತೀನಿ ತಲೆಯಾಗಿ ಇಡ್ತೀನಿ ಎಂಬುದಾಗೆ ವಾಗ್ದಾನ దాని ಇದೆ. వెనకాల ఇంకొకటి ఉంటది. ಆದ್ರೆ ಹಿಂದ್ಗಡೆ ಇನ್ನೊಂದು ಇರುತ್ತದೆ. ఏమని ఉంటది? నీ పూర్ణ హృదయంతో, నీ పూర్ణ బలముతో నువ్వు దేవుని వెతికినట్లయితే నేను నిన్ను ನೀನು ಪೂರ್ಣ ಬಲದಿಂದ ಪೂರ್ಣ ಹೃದಯದಿಂದ ದೇವರನ್ನು ಹುಡುಕಿದರೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. you have to obey first and then the promise will come. ಅಂದ್ರೆ ನೀವು ಮೊದಲು ವಿಧೇಯರಾಗುವುದಾದರೆ ಆಶೀರ್ವಾದ ನಿಮಗೆ ಬರುತ್ತದೆ. Hallelujah. ಹಲ್ಲೆಲೂಯಾ. So by being obedient to God, ನೀವು ದೇವರಿಗೆ ವಿಧೇಯರಾಗುವುದರಿಂದ it will bring, or it will cause you to possess all the promises of our fathers. ನಮ್ಮ ಪಿತೃಗಳಿಗೆ ಹೇಳಿರುವಂತ ಎಲ್ಲ ಆಶೀರ್ವಾದಗಳನ್ನು ನಾವು ಸ್ವಾಸ್ಥವಾಗಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. And finally, one more thing I would like to say is this. ಕೊನೆಯದಾಗಿ ಇನ್ನೂ ಒಂದು ಮಾತನ್ನು ನಾನು ಹೀಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. Being obedient to God. ದೇವರಿಗೆ ವಿಧೇಯರಾಗುವುದಾದರೆ What is the benefit, pa? ನಮಗೆ ಯಾವುದು ಒಂದು ಲಾಭವಿದೆ? If I obey to the Lord, what is my benefit? ನಾನು ದೇವರಿಗೆ ವಿಧೇಯರಾಗುವುದಾದರೆ ನನಗೆ ಯಾವ ಒಂದು ಲಾಭವಿದೆ? Deuteronomy chapter 30. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ verse 10. 10ನೇ ವಚನ. The word of God says, ದೇವರ ವಾಕ್ಯ ಹೀಗೆ ಹೇಳುತ್ತದೆ, if you obey the Lord your God ನಿಮ್ಮ ದೇವರಾದ ಕರ್ತನಿಗೆ ನೀವು and ವಿಧೇಯರಾಗುವುದಾದರೆ keep his commandments and decrees that are written in the book of law, ನಾನು ವಾಕ್ಯದಲ್ಲಿ ಹೇಳಿದ ಹಾಗೆ ಪ್ರತಿಯೊಂದು ಮಾತುಗಳನ್ನು ನಾನು ನೆರವೇರಿಸುವೆನು. and turn to the Lord your God with all your heart and with all your soul, it will bring joy to the Father. ದೇವರ ಮಾತಿಗೆ ನಿಮ್ಮ ಪೂರ್ಣ ಹೃದಯದಿಂದ ನೀವು ತಿರುಗುವುದಾದರೆ ತುಂಬಾ ಸಂತೋಷವನ್ನು ಉಂಟು ಮಾಡುವೆನು. ಅದರಲ್ಲಿ ಇರೋದನ್ನ ಓದ್ಬಿಡ್ರಿ ಹಂಗೆ. ನೀವು ನಿಮ್ಮ ದೇವರಾದ ಕರ್ತನು ನಿಮ್ಮ ಸಂತಾನ ಪಶು ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನು ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಕರ್ತನ ಮಾತಿಗೆ ವಿಧೇಯರಾಗಿ ಈ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತನು ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷ ಪಟ್ಟ ಹಾಗೆಯೇ ಪಿತೃಗಳ ವಿಷಯದಲ್ಲಿ ಸಂತೋಷ ಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲಿಯೂ ತಿರುಗಿ ಸಂತೋಷ ಪಟ್ಟು ನಿಮ್ಮ ವಿಷಯದಲ್ಲಿಯೂ ಸಂತೋಷ ಪಡ್ತಾನೆ. By obeying, you are making a delight in God's heart. ಅಂದ್ರೆ ನಾವು ವಿಧೇಯತೆ ಆಗುವುದರಿಂದ ದೇವರ ಹೃದಯದಲ್ಲಿ ಸಂತೋಷವನ್ನು ಉಂಟು Whenever ಮಾಡುವವರಾಗಿದ್ದೇವೆ. you listen the word and the voice of God, ನಾವು ಯಾವಾಗೆಲ್ಲ ದೇವರ ಮಾತನ್ನು ನಾವು ಕೇಳುತ್ತೇವೋ, దేవుని స్వరమును వింటామో, ದೇವರ ಮಾತನ್ನು ನಾವು ಸ್ವರವನ್ನು ಕೇಳುತ್ತೇವೋ, ధ్వని ఎప్పుడైతే వింటామో ದೇವರ ಧ್ವನಿಯನ್ನು ಯಾವಾಗೆಲ್ಲ ಕೇಳುತ್ತೇವೋ అలాగే వెళ్ళిపోవడం కాదు. ಹಾಗೆ ಎದ್ದು ಹೋಗೋದಲ್ಲ. దానికి విధేయతను చూపించినప్పుడు ನಾವು ವಿಧೇಯರಾಗಿ ತೋರಿಸುವುದರಿಂದ దేవునికి చాలా సంతోషం అవుతుందండి. ದೇವರಿಗೆ ತುಂಬಾ ಸಂತೋಷವಾಗುತ್ತದೆ. హల్లెలూయా. ಹಲ್ಲೆಲೂಯಾ. By obeying, you are delighting, you are causing delight in God's heart. ನಾವು ವಿಧೇಯತೆ ಆಗುವುದರಿಂದ ದೇವರ ಹೃದಯದಲ್ಲಿ ಸಂತೋಷವನ್ನು ಉಂಟು ಮಾಡುವವರಾಗಿದ್ದೇವೆ. Have you ever made God to delight about you? ನಾವು ಯಾವಾಗಾದರೂ ನೀವು ದೇವರಿಗೆ ಸಂತೋಷವನ್ನು ಉಂಟು ಮಾಡಿದ್ದೀರಾ? ఎప్పుడైనా మీరు మీ దేవుడు సంతోషపడునట్లుగా
మీరు విధేయతను చూపించారా? ನೀವು ಯಾವಾಗಾದರೂ ದೇವರು ಸಂತೋಷವಾಗಿರುವಂತೆ ಸಂತೋಷ ಪಡುವಂತೆ ನೀವು ವಿಧೇಯರಾಗಿದ್ದೀರಾ? దేవుడు సంతోషపడాలని ఇష్టపడుతున్నాడు. ದೇವರು ಸಂತೋಷ ಪಡಬೇಕೆಂಬುದಾಗಿ God wants to ಇಷ್ಟಪಡುತ್ತಾರೆ. delight about you and me, brother. ನನ್ನ sister. ಮತ್ತು ನಿಮ್ಮ ಬಗ್ಗೆ ದೇವರು ಸಂತೋಷ ಪಡಬೇಕೆಂಬುದಾಗಿ ಇಷ್ಟಪಡುತ್ತಾರೆ. By obeying, God says that I want to delight about you. ನಾವು ವಿಧೇಯತೆಯಾಗುವುದರಿಂದ ದೇವರು ಹೇಳ್ತಾನೆ ನಾನು ಸಂತೋಷ ಪಡ್ತಾ ಇದ್ದೀನಿ ಎಂಬುದಾಗಿ. David obeyed God. God said, he is a man after my own heart. ದಾವೀದನು ದೇವರಿಗೆ ವಿಧೇಯನಾಗಿದ್ದನು, ಅದಕ್ಕಾಗಿ ದೇವರು ಹೇಳ್ತಾನೆ ಈತನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. So being obedient, ನಾವು ದೇವರಿಗೆ ವಿಧೇಯತೆ ಇರುವುದರಿಂದ దేవుని హృదయాన్ని సంతోషపరచడానికి. ದೇವರ ಹೃದಯವನ್ನು ಸಂತೋಷ ಪಡಿಸೋದಕ್ಕಾಗುತ್ತದೆ. In this year 2022, ಈ ಒಂದು 2022ನೇ ವರ್ಷದಲ್ಲಿ whom you want to make happy? ಯಾರನ್ನು ನೀವು ಸಂತೋಷ ಪಡಿಸಬೇಕೆಂಬುದಾಗಿ ಇಷ್ಟಪಡುತ್ತೀರಿ? Who is going to be delighted? ಯಾರು ನಿಮ್ಮಲ್ಲಿ ಸಂತೋಷ ಪಡುತ್ತಾರೆ? ఎవరు మిమ్మల్ని చూసి సంతోషపడాలని ఇష్టపడతారు? ಯಾರು ನಿಮ್ಮನ್ನು ನೋಡಿ ಸಂತೋಷ ಪಡಬೇಕೆಂಬುದಾಗಿ దేవుని మాట ಇಷ್ಟಪಡುತ್ತಾರೆ? వింటున్నాం, దేవుని మాటను వింటున్నాం, ದೇವರ ಮಾತನ್ನು ಕೇಳ್ತಾ ಇದೀವಿ, అలాగే వెళ్తున్నామా? ಹಾಗೆ ಎದ್ದು ಹೋಗ್ತಾ ಇದೀವಾ? ఎలాగ దేవుడు మనల్ని ఆశీర్వదించాలి? ಯಾವಾಗ ದೇವರು ನಮ್ಮನ್ನು ఎలాగ దేవుడు మనల్ని ఆశీర్వదించాలి? ಹೇಗೆ ನಮ್ಮನ್ನು ದೇವರು ಆಶೀರ್ವದಿಸುತ್ತಾರೆ? దేవుడు ఆయన మాటను నేను విని ದೇವರ ಮಾತನ್ನು ನಾನು ಕೇಳಿ విధేయులవుతే దేవుడు చాలా సంతోషపడతాడు. ನಾನು ವಿಧೇಯನಾಗೋದಾದ್ರೆ ದೇವರು ತುಂಬಾ ಸಂತೋಷ ಪಡುತ್ತಾರೆ. This 2022, ಈ 2022ರಲ್ಲಿ he wants to be happy about you. ನಿನ್ನ ಬಗ್ಗೆ ದೇವರು ಸಂತೋಷ ಪಡಬೇಕೆಂಬುದಾಗಿ ಇಷ್ಟಪಡುತ್ತಾರೆ. Are you really want to obey to him? ನೀವು ನಿಜವಾಗಿಯೂ ದೇವರಿಗೆ ವಿಧೇಯರಾಗುತ್ತೀರಾ? Jeremiah obeyed to God. ಯೆರೆಮೀಯನು ದೇವರಿಗೆ ವಿಧೇಯನಾದನು. Hallelujah. ಹಲ್ಲೆಲೂಯಾ. How to overcome all your discouragement? ಹೇಗೆ ನೀವು ನಿರುತ್ಸಾಹದಿಂದ ಹೊರಗಡೆ ಬರಬೇಕು? I just said two things about Jeremiah. ನಾನು ಯೆರೆಮೀಯನ ಕುರಿತಾಗಿ 2 ಮಾತುಗಳನ್ನು ಮಾತ್ರ ಹೇಳಿದೆ. Jeremiah was, open to God. ಯೆರೆಮೀಯನು ದೇವರಿಗೆ ತೆರೆದ ಹೃದಯವುಳ್ಳವನಾಗಿದ್ದನು. Like, he was honest before God. ದೇವರ ಮುಂದೆ ಯಥಾರ್ಥವುಳ್ಳವನಾಗಿದ್ದನು. And he was obedient to God. ಆತನು ದೇವರಿಗೆ ವಿಧೇಯವುಳ್ಳವನಾಗಿದ್ದನು. Hallelujah. ಹಲ್ಲೆಲೂಯಾ. If you obey to God's voice, ನೀವು ದೇವರ ಸ್ವರಕ್ಕೆ ವಿಧೇಯರಾಗುವುದಾದರೆ you will always be a blessing. ನೀವು ಯಾವಾಗಲೂ ಆಶೀರ್ವಾದಕರವಾಗಿರುತ್ತೀರಿ. Hallelujah. ಹಲ್ಲೆಲೂಯಾ. Say loudly, I'm going to be a blessing. ಜೋರಾಗಿ ಹೇಳಿರಿ, ನಾನು ಆಶೀರ್ವಾದಕರವಾಗಿ ಇರುತ್ತೇನೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. How you will be a blessing? ನೀವು ಹೇಗೆ ಆಶೀರ್ವಾದಕರವಾಗಿರುತ್ತೀರಿ? When you obey to God. ನೀವು ದೇವರಿಗೆ ವಿಧೇಯರಾಗುವುದರಿಂದ. Discouragement will become discouraged because you obey to God. ನಿರುತ್ಸಾಹವು ತಾನಾಗೆ ನಿರುತ್ಸಾಹವಾಗಿಯೇ ಹೋಗಬೇಕು, ಯಾಕೆಂದ್ರೆ ನೀವು ದೇವರಿಗೆ ವಿಧೇಯರಾಗುವುದರಿಂದ. దేవునికి విధేయులవ్వడం ద్వారా మీరేం చేస్తారంట, ఆ నిరుత్సాహంని మీరే కొట్టేసి మీరు సంతోషం అయిపోతారు. ನೀವು ದೇವರಿಗೆ ವಿಧೇಯರಾಗುವುದರಿಂದ ಏನಾಗುತ್ತಂದ್ರೆ ನಿರುತ್ಸಾಹವೇ ಅದನ್ನೇ ನೀವು ಹೊಡೆದು ಓಡಿಸಿ ಸಂತೋಷವಾಗಿರೋದಕ್ಕೆ ಸಹಾಯವಾಗುತ್ತದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Quickly I would like to tell you one more thing and then go wind up. ನಾನು ಸಂಕ್ಷಿಪ್ತವಾಗಿ ಇನ್ನೂ ಒಂದು ಮಾತನ್ನು ಹೇಳುವುದಕ್ಕಾಗಿ How to ಇಷ್ಟಪಡುತ್ತೇನೆ. overcome your discouragement. ನಿಮ್ಮ ನಿರುತ್ಸಾಹದಿಂದ ಹೇಗೆ ಮೇಲಕ್ಕೆ ಬರಬೇಕು? Be honest to God. ದೇವರಿಗೆ ಯಥಾರ್ಥವಾಗಿರುವುದರಿಂದ, And be obedient to God. ದೇವರಿಗೆ ವಿಧೇಯರಾಗಿರುವುದರಿಂದ, And be worshipful to God. ದೇವರನ್ನು ಆರಾಧಿಸುವವರಾಗಿರುವುದರಿಂದ. దేవుణ్ణి ఆరాధించటము మన జీవితంలో ఉండాలి. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರನ್ನು That is ಆರಾಧಿಸುವವರಾಗಿರಬೇಕು. in the book of Jeremiah chapter 20 verse 13. ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ Be ಹೇಳುತ್ತದೆ, worshipful. ಆರಾಧನೆ ಮಾಡುವವರಾಗಿರ್ರಿ. నిండిన ఆరాధన చేసే వాళ్ళుగా ఉండాలి. ಈ ನಿರಂತರ ಆರಾಧನೆ ಮಾಡುವವರಾಗಿರಬೇಕು. ఎందుకంటే దేవుణ్ణి ఆరాధించడం అనేది మన జీవితంలో గొప్ప ఆశీర్వాదం. ಯಾಕಂದ್ರೆ ದೇವರನ್ನು ಆರಾಧಿಸುವುದು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗಿದೆ. See, today we don't worship, but we just listen worship. ನಾವು ಇವತ್ತು ಆರಾಧನೆ ಮಾಡೋದಿಲ್ಲ, ಆದರೆ ಆರಾಧನೆಯನ್ನು ಕೇಳುವವರಾಗಿದ್ದೀವಿ. We switch on the TV. ನಾವು ಟಿವಿಯನ್ನು ಆನ್ ಮಾಡ್ತೀವಿ. We listen song after song after song after song. ಹಾಡುಗಳ ಮೇಲೆ ಹಾಡುಗಳ ಮೇಲೆ ಹಾಡುಗಳನ್ನು ನಾವು ಕೇಳ್ತಾ ಇರ್ತೀವಿ. But God never say listen the songs. ದೇವರು ಯಾವಾಗಲೂ ಹೇಳಿಲ್ಲ ಹಾಡನ್ನು ಕೇಳ್ತಾ ಇರ್ರಿ ಎಂಬುದಾಗಿ. You have to worship the Lord. ನೀವು ದೇವರನ್ನು ಆರಾಧಿಸುವವರಾಗಿರಬೇಕು. I see most of the houses, they switch on the TV, the channels will be running.
ನಾನು ಅನೇಕ ಮನೆಗಳಲ್ಲಿ ನೋಡಿದ್ದೀನಿ, ಅವರು ಟಿವಿಯನ್ನು ಆನ್ ಮಾಡಿ ಇಡುತ್ತಾರೆ, ಚಾನಲ್ಸ್ ಹಾಗೆ ಓಡ್ತಾ ಇರ್ತದೆ, దాంట్లో వచ్చే ప్రోగ్రామ్ అట్లే జరుగుతూనే ఉంటది. ಅದರಲ್ಲಿ ಬರುತ್ತಿರುವ ಪ್ರೋಗ್ರಾಮ್ಗಳು ಹಾಗೆ ನಡೀತಾನೆ ಇರ್ತವೆ. మన ఇంట్లో టీవీలో ఏం వింటున్నాం అనేది కాదు, మనం ఏం చేస్తున్నాం అనేది చాలా ನಮ್ಮ మನೆಯ ಟಿವಿಯಲ್ಲಿ ಏನ್ ನೋಡ್ತಾ ಇದೀವಲ್ಲ, ನಮ್ಮ ಹೃದಯದಿಂದ ಏನು ಬರ್ತಾ ಇದೆ ಅದು That ದೊಡ್ಡದು. means you have to open your mouth and worship the Lord. ಅಂದರೆ ನೀವು ನಿಮ್ಮ ಬಾಯನ್ನು ತೆಗೆದು ದೇವರನ್ನು ಆರಾಧಿಸುವವರಾಗಿರಬೇಕು. When you praise, ನೀವು ಸ್ತುತಿ ಮಾಡುವಾಗ you recognize a provider. ನೀವು ಒದಗಿಸುವಾತನನ್ನು ಕಂಡುಕೊಳ್ತಾ ಇದ್ದೀರಿ. మీరు ఆరాధించేటప్పుడు ఇచ్చువాడిని తెలుసుకుంటారంట. ನೀವು ಆರಾಧಿಸುವಾಗ ಒದಗಿಸುವವನನ್ನು ತಿಳ್ಕೊಳ್ತಾ ఇದ್ದೀರಿ. హల్లెలూయా. హల్లెలూయా. దేవుని ఆరాధించాలి. లేమిలో కూడా దేవుని ఆరాధించాలి. ಏನು ಇಲ್ಲದಿದ್ದಾಗಲೂ ದೇವರನ್ನ ಆರಾಧಿಸಬೇಕು, ಆವಾಗ ದೇವರು ಒದಗಿಸ್ತಾರಂತಲ್ಲ. ಸೊ worship recognize a provider. ಅಂದರೆ ನಾವು ಆರಾಧಿಸುವಂತದ್ದು ನಮಗೆ ಒದಗಿಸುವವರನ್ನು ಕಂಡುಕೊಳ್ಳುವುದಕ್ಕಾಗುತ್ತದೆ. Worship acknowledges the plans of God. ನಾವು ಆರಾಧನೆ ಮಾಡುವಾಗ ದೇವರ ಒಂದು ಯೋಜನೆಗಳನ್ನು ತಿಳುಕೊಳ್ಳುವುದಕ್ಕಾಗುತ್ತದೆ. దేవుని సంకల్పాలని మనం అర్థం చేసుకోవచ్చంట ఆరాధన చేసేటప్పుడు. ಆರಾಧನೆ ಮಾಡುವಾಗ ದೇವರ ಸಂಕಲ್ಪಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗುತ್ತದೆ. When you worship, you will also accept the presence of God. ದೇವರನ್ನು ನಾವು ಆರಾಧಿಸುವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗುತ್ತದೆ. And when you worship, you will also releases the power of God. ನೀವು ಆರಾಧಿಸುವಾಗ ದೇವರ ಒಂದು ಶಕ್ತಿಯನ್ನು ಬಿಡುಗಡೆಯನ್ನು ಹೊಂದುವುದಕ್ಕಾಗುತ್ತದೆ. హల్లెలూయా. ಹಲ್ಲೆಲೂಯಾ. అర్థమవుతుందా? ಅರ್ಥ ಆಗ್ತಾ ಇದೆಯಾ? దేవుని ఆరాధించేటప్పుడు ఏమవుతుందంట? ದೇವರನ್ನು ಆರಾಧಿಸುವಾಗ ಏನಾಗುತ್ತದಂತೆ? నಮಗೆ మనకి ఇచ్చువాడిని మనం తెలుసుకుంటాం. ನಮಗೆ ಒದಗಿಸುವವರನ್ನು ನಾವು ತಿಳ್ಕೊಳ್ಳುತ್ತೀವಿ. దేవుని ఆరాధించేటప్పుడు దేవుని సంకల్పాలని మనం తెలుసుకుంటాం. ದೇವರನ್ನು ಆರಾಧಿಸುವಾಗ ನಮ್ಮ ಬಗ್ಗೆ ಇರುವ ಸಂಕಲ್ಪವನ್ನು ನಾವು ತಿಳ್ಕೊಳ್ಳುತ್ತೀವಿ. దేవుని ఆరాధించేటప్పుడు ఆయన ప్రసన్నతను మనం అర్థం చేసుకుంటాం. ದೇವರನ್ನು ಆರಾಧಿಸುವಾಗ ಆತನ ಪ್ರಸನ್ನತೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೀವಿ. దేవుని ఆరాధించేటప్పుడు ఆయన శక్తిని మనం గ్రహించవచ్చు. ದೇವರನ್ನು ಆರಾಧಿಸುವಾಗ ದೇವರ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೀವಿ. హల్లెలూయా. 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 ఏమో చాలా మైండ్ బాగలేదు, మైండ్ సెట్ లేదు, నాకు మనసు సెట్లా అని కూర్చోవడం వలన డిసప్పాయింట్ అవుతుంది. కానీ ನಾ ಏನೋ ಮನಸ್ಸಿಲ್ಲ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಎಂಬುದಾಗಿ ನಾವು ಹಾಗೆ ಕುಳಿತುಕೊಳ್ಳೋದಾದರೆ ನಮಗೆ ಮೇಲಿಂದ ಮೇಲೆ ನಮಗೆ ನಿರುತ್ಸಾಹವು ಬರುತ್ತದೆ. అయితే ఎప్పుడైతే మనం దేవునికి యథార్థంగా ఉండి దేవునికి విధేయులై దేవుణ్ణి ఆరాధించటానికి ప్రారంభం చేస్తామో, ನಾವು ಯಾವಾಗೆಲ್ಲ ದೇವರಿಗೆ ಯಥಾರ್ಥವಾಗಿದ್ದು ವಿಧೇಯರಾಗಿದ್ದು ಆರಾಧನೆ ಮಾಡುವುದಕ್ಕಾಗಿ ಪ್ರಾರಂಭಿಸುತ್ತೀವೋ, దేవుని సమస్త కార్యముని మనం చూడటానికి అవుతుంది. ದೇವರ ಸಮಸ್ತ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಆಗುತ್ತದೆ. హల్లెలూయా. ಹಲ್ಲೆಲೂಯಾ. So today, tomorrow and the day after tomorrow, ನಾಳೆ ಮತ್ತು ನಾಡಿದ್ದು you are not going to go anywhere ನೀವು ಎಲ್ಲಿ ಹೋಗುವುದಕ್ಕಾಗೋದಿಲ್ಲ. and you will be in the house, ನೀವು ಮನೆಯಲ್ಲೇ ಇರುತ್ತೀರಿ. right? What are you going to do? ನೀವೇನ್ ಮಾಡ್ಲಿಕ್ಕಿದ್ದೀರಿ? Just start worshiping God. ದೇವರನ್ನು ಆರಾಧಿಸುವುದಕ್ಕೆ ಪ್ರಾರಂಭಿಸಿರಿ. Be honest before God. ದೇವರ ಮುಂದೆ ಯಥಾರ್ಥವಾಗಿರ್ರಿ. ప్రభువా నేను ఇదే నాయన, నేను ఇదే, ದೇವರೇ ನಾನು ಹೀಗೆ, ఇదే నా జీవితం, ಇದೇ ನನ್ನ ಜೀವಿತ, నాకెందుకు ఇట్లా అవుతుందో నాకు తెలియదు. ನನಗೆ ಯಾಕೆ ಹೀಗಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. చెప్పండి దేవునికి, ದೇವರಿಗೆ ಹೇಳ್ರಿ, యథార్థంగా చెప్పేసేయండి. యథాರ್ಥವಾಗಿ ಹೇಳ್ರಿ. అట్లా కన్ను మూసుకొని పరలోకమునందున మా తండ్రి దేవా నువ్వు గొప్పవాడని నాకు తెలుసు, దేవా దేవా నువ్వు ఎలాంటి వాడు. దేవుడు అంటాడు, ఆ నాటకాలు ఎందుకు, యథార్థంగా మాట్లాడు అంటాడు కదా. ನೀವು ಕಣ್ಣು ಮುಚ್ಚಿಕೊಂಡು ಹಾಗೆ ಪರಲೋಕದಲ್ಲಿರುವ ನನ್ನ ತಂದೆ ನೀನು ತುಂಬಾ ಒಳ್ಳೆಯವನು ಎಂಬುದಾಗಿ ನನಗೆ ಗೊತ್ತು అది ఏం ಎಂಬುದಾಗಿ ಹೇಳೋದಾದ್ರೆ ದೇವರ ಬ್ರೋ, ಹೇಳ್ತಾರೆ, ನೀನು ಯಾಕೆ ನಾಟಕ ಮಾಡ್ತಾ ಇದೆಯಾ మీ ಎಂಬುದಾಗಿ. పిల్లలు మీ దగ్గరికి వచ్చి, ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಬಂದು, మా నాయనగారు చాలా బలవంతుడు, ನಮ್ಮ ತಂದೆ ತುಂಬಾ ಬಲವಂತನು, మా నాన్నగారు చాలా అందమైన వాడు ನನ್ನ ತಂದೆ ತುಂಬಾ ಸುಂದರವಾಗಿರುವವರು అంటే మనకు వెంటనే అర్థమైపోతుంది, నీకేం కావాలరా చెప్పురా అని. ಅಂದ್ರೆ ನಮಗೆ ಅವಾಗಲೇ ಗೊತ್ತಾಗುತ್ತೆ ನಿನಗೇನ್ ಬೇಕು ಹೇಳೋ అది ಎಂಬುದಾಗಿ. ఏం ಬೇಕో సరిగా ಹೇಳ. ಅದೇನ್ ಬೇಕೋ ಸರಿಯಾಗಿ ಹೇಳ ಎಂಬುದಾಗಿ దేవుడు కూడా అదే చెప్తాడు. ದೇವರು ಕೂಡ ಹಾಗೆ ಹೇಳ್ತಾರೆ. నువ్వు చెప్పింది చాలు, ನೀನು ಹೇಳಿದ್ದು ಸಾಕು, అసలు లోపల ఉన్న సంగతిని ముందుకు చెప్పు. ನಿನಗೆ ಏನ್ ನಿಜವಾದ ಸತ್ಯವಾದದಿದೆ ಅದನ್ನ ಹೇಳಿ ಎಂಬುದಾಗಿ. Be honest before God. ದೇವರ ಮುಂದೆ ಯಥಾರ್ಥವಾಗಿರೋಣ. Hallelujah. ಹಲ್ಲೆಲೂಯಾ. And be obedient to God. ದೇವರಿಗೆ ವಿಧೇಯರಾಗಿರೋಣ. ప్రభువా నేను ఎక్కడెక్కడ అంతా నేను అవిధేయుడైనాను, ನಾನು ಎಲ್ಲೆಲ್ಲಿ ಅವಿಧೇಯನಾಗಿ ಹೋಗಿದ್ದೇನೋ నాకు తెలుసు. ನನಗೆ ಗೊತ್ತು. ఇది చేయాలా చేయలేదు, ಇದು ಮಾಡ್ಬೇಕಾ ಮಾಡಬಾರ್ದ, ఇలా ఉండాలా ఉండలేదు, ಹೀಗೆ ಇರಬೇಕಾ ಇರಬಾರ್ದ, ఇలాగ మాట్లాడకూడదు మాట్లాడేస్తున్నాడు. ಹೀಗೆ ಮಾತಾಡ್ಬೇಕು ಮಾತಾಡಬಾರ್ದು, నాకు ఇలాగ ఆలోచన చేయకూడదని తెలుసు, అయినా ఆలోచన వచ్చేస్తుంది. ನನಗೆ ಈ ತರನಾಗಿ ಯೋಚನೆ ಮಾಡ್ಬೇಕೆಂಬುದ ಗೊತ್ತು, ಆದ್ರೆ ಆಲೋಚನೆ ಬರ್ತದೆ. ఇవన్నీ నాకు తెలిసిపోతున్నాయి. ಇದೆಲ್ಲ ನನಗೆ ಗೊತ್ತು ಸ್ವಾಮಿ. I am not obedient before you. ಆದ್ರೆ ನಾನು ನಿನ್ನ ಮುಂದೆ ವಿಧೇಯನಾಗುತ್ತಾ ನಡೀತಾ ಇಲ್ಲ. Help me to obey your word. ನಿನ್ನ ಮಾತಿಗೆ ವಿಧೇಯನಾಗುವುದಕ್ಕಾಗಿ ಸಹಾಯ ಮಾಡು. Then start worshiping. ಆಮೇಲೆ ಆರಾಧನೆ ಮಾಡೋದಕ್ಕೆ అప్పుడు ಪ್ರಾರಂಭಿಸಿ. కన్ను మూసుకొని, దేవా నీలాంటి ఒక్కరు లేరు నాయన, ಆವಾಗ
ಕಣ್ಣು ಮುಚ್ಚಿ ಹೇಳ್ರಿ, ದೇವರೇ ನಿನ್ನನ್ನು ಬಿಟ್ರೆ ನಿನ್ನ ಹಾಗೆ ಯಾರು ಇಲ್ಲ, నిన్న హాగే యారిದ್ದಾರೆ. ನಿನ್ನ ಹಾಗೆ ಯಾರಿದ್ದಾರೆ హల్లెలూయా అని చెప్పి అప్పుడు ఆరాధన ಆ- చేయండి. ಅಂತ ಹೇಳಿ ಅವಾಗ ಆರಾಧಿಸಿರಿ. అప్పుడు దేవుని ప్రసన్నత, దేవుని కార్యం, దేవుని అద్భుతం ఒకటి మీద ఒకటి మనకు జరుగుతా ಆವಾಗ ఉంటది. ದೇವರ ಕಾರ್ಯ, ದೇವರ ಪ್ರಸನ್ನತೆ ಒಂದಾದ ಮೇಲೆ ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಹೋಗುತ್ತೆ. హల్లెలూయా. ಹಾಲೆಲೂಯಾ. Shall we all raise in our feet ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, and let us give thanks to God. ದೇವರಿಗೆ ನಾವು ವಂದನೆ ಹೇಳೋಣ. How many times that we are discouraged. ಎಷ್ಟು ಸಾರಿ ನಾವು ನಿರುತ್ಸಾಹವಾಗಿ ಹೋಗಿದ್ದೇವೆ. But today let us come before God and say, Lord, it is true that I was discouraged and disappointed. ದೇವರ ಮುಂದೆ ನಾವು ತೆರೆದ ಹೃದಯವುಳ್ಳವರಾಗಿ ಹೇಳೋಣ, ಹೌದು ಸ್ವಾಮಿ, ನಾನು ನಿರುತ್ಸಾಹವಾಗಿ ಮತ್ತು ಎದೆಗುಂದಿದವನಾಗಿ ಹೋಗಿದ್ದೆನು. Lord, ದೇವರೇ help me, Lord. ಸಹಾಯ ಮಾಡು ಸ್ವಾಮಿ. I want to see you work in our life. ನೀನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡೋದನ್ನು ನಾನು ನೋಡಬೇಕು. I want you to work in my family. ನನ್ನ ಕುಟುಂಬದಲ್ಲಿ ನೀನು ಕಾರ್ಯ ಮಾಡೋದನ್ನು ಬಯಸುತ್ತೇನೆ. Lord, I want you to work in my business. ನನ್ನ ಉದ್ಯೋಗದಲ್ಲಿ ನೀನು ಕಾರ್ಯ ಮಾಡುವುದನ್ನು ಬಯಸುತ್ತೇನೆ. I am disappointed personally, business, even in my family, I am disappointed. ನನ್ನ ಸ್ವಂತ ವಿಷಯದಲ್ಲಿಯೋ, ಉದ್ಯೋಗದಲ್ಲಿಯೋ, ಕುಟುಂಬದಲ್ಲಿಯೋ ನಾನು ನಿರುತ್ಸಾಹವಾಗಿ ಕುಂದಿ ಹೋಗಿದ್ದೇನೆ. Be honest before God ದೇವರ ಮುಂದೆ ಯಥಾರ್ಥವಾಗಿರಿ and ask God, Lord, show me where all I have disobeyed. ದೇವರನ್ನು ಕೇಳ್ರಿ, ದೇವರೇ ನಾನು ಎಲ್ಲೆಲ್ಲಾ ವಿಧೇಯನಾಗಿದ್ದೀನಿ ತೋರಿಸು ಎಂಬುದಾಗಿ. అవిధేయనాగిದ್ದೀನಿ తోరుసు. ಅವಿಧೇಯನಾಗಿದ್ದಿರುವುದನ್ನು ತೋರಿಸಿ ఎక్కడెక్కడ ಎಂಬುದಾಗಿ. నేను తప్పిపోయినానో నాకు చూపు నాయనా. ಎಲ್ಲೆಲ್ಲಿ ನಾನು ತಪ್ಪಿ ಹೋಗಿದ್ದೇನೋ ತೋರಿಸು ತಂದೆಯೇ. దేవుడు మీ మనస్సాక్షిలో మాట్లాడతాడు. ದೇವರು ನಿಮ್ಮ ಮನಸ್ಸಾಕ್ಷಿಯೊಂದಿಗೆ దేవుని ಮಾತಾಡ್ತಾರೆ. ఆశీర్వాదం ఎందుకు కోలుకున్నావు? ದೇವರ ಆಶೀರ್ವಾದವನ್ನು ಯಾಕೆ ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ಲ? ఎందుకు పోగొట్టుకుంటున్నావు? ಯಾಕೆ ನಮಗೆ ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ಲ? ಯಾಕೆ ನೀವು ಆಶೀರ್ವಾದನ ಕಳ್ಕೊಂಡಿದ್ದಿ? ಎದಕ್ಕೆ ನೀನು ಕಳ್ಕೊಂಡಿದ್ದಿ? ಯಾಕೆ ನೀನು ಹೋಗಲಾಡಿಸ್ಕೊಂಡಿದ್ದಿ? ಕೇಳು ದೇವರ ಹತ್ರ, ದೇವರು ತೋರಿಸ್ತಾನೆ. If you ask God, ನೀವು ದೇವರನ್ನು ಕೇಳುವುದಾದರೆ he will be saying, ಅವರು ಹೇಳ್ತಾರೆ, obey, ವಿಧೇಯನಾಗು, obey to me. ನನಗೆ ವಿಧೇಯನಾಗು, You will see 100-fold blessings. ನೀನು 100ರಷ್ಟು ಆಶೀರ್ವಾದವನ್ನು ನೋಡುತ್ತಿ. Then start worshiping the Lord. ಆರಾಧನೆ ಮಾಡೋದಕ್ಕೆ By ಪ್ರಾರಂಭಿಸಿ. worshiping, you will realize the giver, the provider. ನೀವು ಆರಾಧನೆ ಮಾಡುವುದರಿಂದ ನಿಮಗೆ ಒದಗಿಸುವ ಆತನನ್ನು By ಕಂಡುಕೊಳ್ಳುತ್ತೀರಿ. worshiping, you will also feel the presence of God. ನೀವು ಆರಾಧನೆ ಮಾಡುವುದರಿಂದ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತೀರಿ. I thank God for this lockdown ದೇವರಿಗೆ ನಾನು ಈ ಲಾಕ್ಡೌನ್ ಗಾಗಿ ವಂದನೆ ಹೇಳುತ್ತೇನೆ. because we are going to experience the Lord more in our lives. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಅತಿ ಹೆಚ್ಚಾಗಿ ದೇವರನ್ನು ತಿಳಿದುಕೊಳ್ಳೋದಕ್ಕಾಗುತ್ತದೆ. ఈ 2 రోజులు కూర్చొని దేవుని సన్నిధిలో ఎక్కువగా దేవుని సన్నిధిని, దేవుని ప్రసన్నతను మనం అనుభవించబోతున్నాం. ಈ 2 ದಿವಸಗಳನ್ನು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರ ಪ್ರಸನ್ನತೆಯನ್ನು ನಾವು ಹೆಚ್ಚಾಗಿ ಅನುಭವಿಸೋದಕ್ಕೆ ಹೋಗ್ತಾ And you ಇದ್ದೀವಿ. will see the power of God is working in your life, in your family, and in your businesses. ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ದೇವರ ಕಾರ್ಯವು, ಶಕ್ತಿಯು ನೆರವೇರುವುದನ್ನು ನೀವು ನೋಡಲಿಕ್ಕಿದ್ದೀರಿ. Lift up our hands ನಮ್ಮ ಕೈಗಳನ್ನು ಮೇಲೆ ಕೆತ್ತಿ and surrender our lives ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ. and make a verb to God. ದೇವರನ್ನು ನಾವು ಮೇಲೆ ಕೆತ್ತೋಣ. దేవునికి ఒక సమర్పణ చేసుకుందాం. ದೇವರಿಗೆ ನಾವು ಸಮರ್ಪಣೆ ಮಾಡೋಣ. Saying, Lord, I want to be honest before you. ದೇವರೇ, ನಾನು ನಿನ್ನ ಮುಂದೆ ಯಥಾರ್ಥವಾಗಿ ನಡೆಯುತ್ತೇನೆ. I want to obey with all my heart. ನನ್ನ ಪೂರ್ಣ ಹೃದಯದಿಂದ ನಿನಗೆ ವಿಧೇಯನಾಗುತ್ತೇನೆ. I want to worship you, God. ನಾನು ನಿನ್ನನ್ನು ಆರಾಧಿಸುತ್ತೇನೆ ಸ್ವಾಮಿ. Hallelujah. ಹಲ್ಲೆಲೂಯಾ. Thank you, Jesus. ವಂದನೆಗಳು. Glory, glory, glory to God. నోరు విప్పి దేవునితో మాట్లాడండిగా. చెప్పండి, ಬಾಯಿ ತೆಗೆದು ದೇವರ ಹತ್ರ ಹೇಳ್ರಿ, ದೇವರೇ, ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದು ಏನೋ ಹೇಳಿ ಹೋಗೋದಲ್ಲ, ಇದು ನಾನು ಪಾಲಿಸಬೇಕು. Lord, I want to obey. It is not simply just saying after somebody said, ఆయన చెప్పాడు, నేను చెప్పేసాను, అయిపోయింది, ఇంతతో నా జీవితం అనేది కాదు. సమర్పణ అంటే మనము దేవునికి ఒక వాగ్దానం చేస్తున్నాం. Lord, I want to obey to your word. ದೇವರೇ, ನಾನು ನಿನ್ನ ಮಾತಿಗೆ ವಿಧೇಯನಾಗಬೇಕು. Lord, help me, Lord. ದೇವರೇ, ನನಗೆ ಸಹಾಯ ಮಾಡಪ್ಪ, ನನಗೆ ಸಹಾಯ ಮಾಡಯ್ಯ, ನನಗೆ ಸಹಾಯ ಮಾಡು. ಕೂಗುವ ಪ್ರತಿಯೊಬ್ಬರಿಗೂ ಆತನು ಸಹಾಯ ಮಾಡುವುದಕ್ಕೆ ಹತ್ತಿರದಲ್ಲಿಯೇ ಇದ್ದಾನೆ. ನಿನ್ನ ಕರವನ್ನು ಹಿಡಿದುಕೊಳ್ಳುವುದಕ್ಕೆ ಆತ ನಿನ್ನ ಜೊತೆಗಾರನಾಗಿದ್ದಾನೆ. He is faithful to hold your hand and to lead your life all through the discouragement. ಎಲ್ಲ ಜಿಗುಪ್ಸೆಯಲ್ಲಿ, ಎಲ್ಲ ನಿರುತ್ಸಾಹದಲ್ಲಿ ನಿನ್ನನ್ನು ನಡೆಸುವುದಕ್ಕೆ ಆತನು ನಂಬಿಗಸ್ತನಾದ ದೇವರಾಗಿಯೇ ಇದ್ದಾನೆ. Hallelujah. Oh, thank you, Jesus. Hallelujah. Hallelujah. Thank you, Father. We thank you, Jesus.
ದೇವರೇ, ನಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸ್ತೇವೆ. ದೇವರೇ, ನಮ್ಮ ಜೀವಿತವನ್ನು ನಿನ್ನ ಮುಂದೆ ನಾವು ಒಪ್ಪಿಸುತ್ತೇವಪ್ಪ. ದೇವರೇ, ನಾವು ನಿನಗಾಗಿ ಜೀವಿಸುವುದಕ್ಕೆ ಎಲ್ಲ ನಿರುತ್ಸಾಹವನ್ನು, ಎಲ್ಲ ಜಿಗುಪ್ಸೆಯನ್ನ ನಾವು ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ನಾವು ಹಾಕುತ್ತೇವೆ. ಸೈತಾನ ನಮ್ಮ ಯೋಚನೆಯನ್ನು ಕೆಡಿಸುವುದಕ್ಕಾಗುವುದಿಲ್ಲ. ದೇವರ ಪರಿಸ್ಥಿತಿಯನ್ನು ನೋಡಿ ನಮ್ಮನ್ನು ಕುಗ್ಗಿಸುವುದಕ್ಕಾಗುವುದಿಲ್ಲ. ನಾವು ಎಂದಿಗೂ ಸೈತಾನಗೂ ದೇವರ ಅವನ ಯೋಚನೆಗೂ ನಾವು ಅವಕಾಶ ಕೊಡುವುದಿಲ್ಲ. We will never allow discouragement to come in our lives, Lord, and we want to resist saying that I am being honest to God and I am being obedient to God and I am as a worshipper I am going to receive the blessings. ದೇವರಿಗೆ ನಾನು ಯಥಾರ್ಥವಾಗಿ, ದೇವರ ಮುಂದೆ ನಾನು ವಿಧೇಯನಾಗಿ, ದೇವರನ್ನ ಆರಾಧಿಸುವವನಾಗಿ ನಾನು ಸಮಸ್ತವನ್ನು, ಎಲ್ಲ ಸೋಲಿನ ಮನೋಭಾವನವನ್ನು, ಎಲ್ಲ ಅಂಧಕಾರ ಶಕ್ತಿಯನ್ನು ನಾನು ಜಯಿಸುತ್ತೇನೆ. I will overcome. I am an overcomer. I am not discourager. Oh, I am never going to cause anybody to discourage. ನಾನು ಯಾರನ್ನು ಕುಗ್ಗಿಸುವುದಿಲ್ಲ, ಯಾರನ್ನು ನೋಯಿಸುವುದಿಲ್ಲ. ಯಾಕೆಂದ್ರೆ ನನ್ನ ಹೃದಯವು ದೇವರನ್ನ ಆಧಾರ ಪಟ್ಟಿದೆ. ನನ್ನ ಹೃದಯವು ದೇವರ ಆಲೋಚನೆಗಳನ್ನ ಲಾಲಿಸುತ್ತಾ ಇದೆ. ನನ್ನ ಹೃದಯವು ದೇವರ ಮಾತಿಗೆ ವಿಧೇಯತೆಯನ್ನ ತೋರಿಸಲಿಕ್ಕಿದೆ. ಆದದ್ರಿಂದ ನಾನು ದೇವರಿಗೆ ಮೆಚ್ಚಿಯಾಗಿ ನಡೆಯುತ್ತೇನೆ. ಹಲ್ಲೆಲೂಯಾ. ತಂದೆಯೇ, ಬಂದ ಪ್ರತಿಯೊಬ್ಬರನ್ನ ಅವರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳನ್ನು ನಿನ್ನ ಅನುಗ್ರಹಿಸಲು ನಾನು ಬೇಡುತ್ತೇನೆ. ನಿನ್ನ ಪರಲೋಕದ ಸಹಾಯವು ಪ್ರತಿಯೊಬ್ಬರ ಮೇಲೆ ಇದು ನಡೆಯಲಿ ಅಪ್ಪ. ಎಲ್ಲ ನಿರುತ್ಸಾಹವನ್ನು, ಸಿಗುಪ್ಸೆಯನ್ನ ನೀನು ತೊಲಗಿಸಿದಕ್ಕಾಗಿ ವಂದನೆ. ನಿನ್ನ ಆಶೀರ್ವಾದದಲ್ಲಿ ನಡೆಸು. ಯೇಸು ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ನಾವು ಹಾಗೆ ನಿಂತ ಹಾಗೆ